ವೀಕ್ಷಕರೇ ನಮಸ್ಕಾರ. ಕಾರ್ಮಿಕ ನೀ ಯಾವಾಗ ನಾಯಕ ಅನ್ನೋ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಈಗ ಕಾರ್ಮಿಕರು ಅಂದ ತಕ್ಷಣ ನಮಗೇನು ಜ್ಞಾಪಕ ಬರುತ್ತೆ? ಕೆಲಸ ಕೆಲಸ ಕೆಲಸ. ಎಷ್ಟು ಕೆಲಸ ಮಾಡ್ತಾರೆ ಇವರು ಅಲ್ವಾ? ಕೆಲಸನೇ ದೇವರು ಅಂತ ಹೇಳೋ ಇವರು ಇವತ್ತು ಅವ್ರಿಗೋಸ್ಕರ ಒಂದು ದಿನಾಚರಣೆ ಇದೆ, ಒಂದು ಆಚರಣೆನೇ ನಡೀತಾ ಇದೆ ದೇಶದಾದ್ಯಂತ. ಅಂದರೆ ಅವರು ಎಷ್ಟು ಖುಷಿಯಾಗಿರಬೇಡ, ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಎಷ್ಟು ಖುಷಿಯಾಗಿದ್ದಾರೆ ಅವರು, ಹಾಗೆ ಅವರ ಕೆಲಸ ಕಾರ್ಯಗಳು ಹೇಗಿದೆ, ಅವರು ಎಷ್ಟು ಖುಷಿಯಾಗಿದ್ದಾರೆ ಜೀವನದಲ್ಲಿ, ಹಾಗೆ ಕೆಲಸವನ್ನು ಜೀವನವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಹೊರಡೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಸವಿತಾ ಸರ್. ಏನು ಮಾಡ್ತಾ ಇದ್ದೀರಾ? ನಾವು ಚೆಕರ್ ಮಾಡ್ತಾ ಇದ್ದೀವಿ, ಆಡಿಟಿಂಗ್ ಮಾಡ್ತಾ ಇದ್ದೀವಿ. ಹೌದಾ? ಹೌದು ಸರ್. ಓಕೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ? 6 ವರ್ಷದಿಂದ ಮಾಡ್ತಾ 6 ವರ್ಷದಿಂದ ಕೆಲಸ ಮಾಡ್ತಾರೆ. ಖುಷಿಯಾಗಿದ್ದೀರಾ? ಹಾಂ ಸರ್. ಓಕೆ. ಮೊಟ್ಟ ಮೊದಲನೇದಾಗಿ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಸರ್. ನಿಮಗೂ ಸೇಮ್ ಟು ಯು. ಥ್ಯಾಂಕ್ ಯು. ಇವಾಗ ಏನು ಕೆಲಸ ಮಾಡ್ತಾ ಇದ್ದೀರಾ? ಎಷ್ಟು ಖುಷಿಯಾಗಿದೆ ಇಲ್ಲಿ ಕೆಲಸ ಮಾಡ್ತಾ ಇರೋದು ನಿಮಗೆ? ತುಂಬ ಖುಷಿ ಆಗ್ತಾ ಇದೆ ಸರ್. ತುಂಬ ಖುಷಿ ಆಗ್ತಾ ಇದೆ. ತುಂಬ ಖುಷಿ. ಓಕೆ. ಇವಾಗ ನೀವು ಎಷ್ಟೊತ್ತಿಗೆ ಶುರು ಮಾಡ್ತೀರಾ? ಬೆಳಗ್ಗೆ 9 ಮುಗಿಯೋದು ಈವ್ನಿಂಗು 5:30ಗೆ. 5:30ಗೆ ಮುಗಿಯೋದು. ಓಕೆ. ಇವಾಗ ನೀವು ಬೆಳಗ್ಗೆ 9 ಬರಬೇಕು, ಈವ್ನಿಂಗ್ 5:30 ಆಗುತ್ತೆ. ಕೆಲಸನ ಹಾಗೆ ಮನೇನ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಮಾಡಬೇಕು ಸರ್. ಮಾಡಬೇಕು. ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ಸಿದ್ಧ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದೇಳ್ತೀವಿ, ಮಾಡಿಬಿಟ್ಟು ಎಲ್ಲ ಮತ್ತೆ ಸಂಜೆ ಹೋಗ್ಬಿಟ್ಟು ಎಲ್ಲ ಕೆಲಸ ಮಾಡ್ತೀರಾ? ಹಾಂ ಸರ್. ಓಕೆ. ಕೆಲಸನೇ ದೇವರು ನಂಬ್ಕೊಂಡು ಬರ್ತೀರಾ? ಹೌದು ಸರ್. ಕಾರ್ಮಿಕರಿಗೆ ಅದೇ ಇರೋದಲ್ವಾ ಕೆಲಸ? ಹೌದು ಸರ್. ಓಕೆ. ಇವಾಗ ನೀವು ಇಲ್ಲಿ ಬೆಳಗ್ಗೆ 9 ಗಂಟೆಗೆ ಬರ್ತೀರಾ, ಸಾಯಂಕಾಲ 5:00ವರೆಗೆ ಎಷ್ಟು ಖುಷಿಯಾಗಿ ಬರ್ತೀರಾ ಕೆಲಸಕ್ಕೆ, ಹಾಗೆ ಹೇಗೆ ಹೋಗ್ತೀರಾ ಮನೆಗೆ? ಅದೇ ಸರ್, ಖುಷಿಯಾಗಿ ಬರ್ತೀವಿ. ಯಾಕಂದರೆ ನಮಗೂ ಇಲ್ಲಿ ಕೆಲಸ ಬೇಕಲ್ವಾ, ನಮಗೂ ಮನೆಗೆ ಏನಾದ್ರು ಸಂಸಾರ ನಡೆಸಬೇಕಲ್ವಾ, ಅದಕ್ಕೋಸ್ಕರ ಇಲ್ಲಿ ಬಂದು ಖುಷಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ಮನೇಲಿ ಹೋಗೋ ಖುಷಿಯಾಗಿ ಮಾಡ್ತೀವಿ. ವರ್ಕ್ ಎನ್ವಿರಾನ್ಮೆಂಟ್ ಎಲ್ಲ ಹೇಗಿದೆ ನಿಮಗೆ? ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಹಾಂ ಸರ್. ಖುಷಿಯಾಗಿ ಬರ್ತೀರಾ ಹಂಗೆ? ಓಕೆ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಸ್ವಪ್ನ ಅಂತ. ಸ್ವಪ್ನ ಅವರೇ, ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಸರ್. ಓಕೆ. ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಾ? ನಾವು ಐರನ್ ಆಪ್ರೇಟ್ ಮಾಡ್ತೀವಿ. ಐರನ್ ಆಪ್ರೇಟ್ ಮಾಡ್ತಾ ಇದ್ದೀರಾ. ಓಕೆ. ಏನು ಚಾಲೆಂಜಸ್ ಏನಕ್ಕ ಇವಾಗ ದಿನ ಫುಲ್ ಐರನ್ ಮಾಡಬೇಕು? ಡೇ ಫುಲ್ ಇದೇ ಇರುತ್ತಾ ಅಥವಾ ಬೇರೆ ಬೇರೆ ಸೆಕ್ಷನ್ಗೆ ಹೋಗ್ಬೇಕಾಗುತ್ತೆ? ಇಲ್ಲ, ಇದೇ ಇರುತ್ತೆ. ಅವ್ರ ಕೆಲಸ ಅವ್ರಿಗೆ ಇರುತ್ತೆ. ಕೆಲಸ ಎಷ್ಟು ಖುಷಿಯಾಗಿ ಬರ್ತೀರಾ ಕೆಲಸ? ಡೈಲಿ ಖುಷಿಯಾಗಿ ಬರ್ತೀವಿ. ಡೈಲಿ ಖುಷಿಯಾಗಿ ಬರ್ತೀರಾ. ಏನು ಆ ಖುಷಿ ಕಾರಣ ಏನು? ಅಂದರೆ ಇಲ್ಲಿ ಮೇಡಮ್ ಅದೇ ಥರ ನೋಡ್ಕೋತಾರೆ, ವರ್ಕರ್ಸ್ ಅಂತ ಏನು ಮಾಡಲ್ಲ, ಎಲ್ಲರಿಗೂ ಒಂದೇ ಥರ ಬಿಹೇವ್ ಮಾಡ್ತಾರೆ. ಸೊ ಹಂಗೆ ಖುಷಿಯಾಗಿ ಬರ್ತೀವಿ. ಹಾಂ. ಓಕೆ ಅಕ್ಕ. ಇವಾಗ ಏನು ಕಾರ್ಮಿಕರ ದಿನಾಚರಣೆ ಅಂತ ಒಂದು ದಿನ ಇದೆ, ಅದಕ್ಕೋಸ್ಕರ ರಜಾ ಕೊಟ್ಟು ದಿನ ಎಲ್ಲ ಕಡೆ ಆಚರಣೆ ಮಾಡ್ತಾರೆ, ಕಾರ್ಮಿಕರನ್ನ ಗುರುತಿಸ್ತಾರೆ, ಏನು ಒಂದು ಹಬ್ಬದ ರೀತಿ ಮಾಡ್ತಾರೆ, ಎಲ್ಲ ಕಡೆ ಸೆಲೆಬ್ರೇಷನ್ ಮಾಡ್ತಾರೆ. ಏನನ್ಸುತ್ತೆ ಆ ಹಬ್ಬದ ಬಗ್ಗೆ? ಖುಷಿ ಅನ್ಸುತ್ತೆ ಸರ್. ಖುಷಿ ಅನ್ಸುತ್ತೆ. ಕಾರ್ಮಿಕರಿಗೋಸ್ಕರ ಒಂದಿನ ರೆಸ್ಟ್ ಅಂತಾನೆ ಇರುತ್ತೆ. ಸೊ ಸ್ಯಾಲ್ರಿನೂ ಕೊಟ್ಟು ರಜಾನೂ ಕೊಡ್ತಾರೆ. ಫುಲ್ ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ಹಾಂ ಸರ್. ಓಕೆ ಅಕ್ಕ. ಇವಾಗ ನೀವು ಎಷ್ಟು ಗಂಟೆಗೆ ಶುರು ಮಾಡ್ತೀರಾ ಬೆಳಗ್ಗೆ? ಬೆಳಗ್ಗೆ 9 ಗಂಟೆಗೆ ಡ್ಯೂಟಿ, 5:30 ಮತ್ತೆ ಮುಗಿಯುತ್ತೆ. 5:30 ಮತ್ತೆ 5:30 ಮುಗಿಯುತ್ತೆ. ಇವಾಗ 9 ಗಂಟೆಗೆ ಬಂದು 5:30ವರೆಗೂ ಇರಬೇಕಾಗುತ್ತೆ. ಹೇಗೆ ಮ್ಯಾನೇಜ್ ಮಾಡ್ತೀರಾ ಮನೆ ಹಾಗೆ ಕೆಲಸನ? ಮಾಡ್ಕೊತೀವಿ ಸರ್. ಆಗುತ್ತೆ. ಮ್ಯಾನೇಜ್ ಆಗುತ್ತೆ ಸರ್, ಆಗುತ್ತೆ. ಓಕೆ. ಇವಾಗ ಇಲ್ಲಿ ವರ್ಕ್ ಎನ್ವಿರಾನ್ಮೆಂಟ್ ಎಲ್ಲ ಹೇಗಿದೆ ನಿಮ್ಮ ಸಹೋದ್ಯೋಗಿಗಳ ಜೊತೆ ಎಲ್ಲ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಯಾವ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಹಾಗೆ ಲೈಫ್ ಎಲ್ಲ ಬ್ಯಾಲೆನ್ಸ್ಡ್ ಆಗಿದೆಯಾ? ಹಾಂ ಸರ್, ಬ್ಯಾಲೆನ್ಸ್ ಆಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್. ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಸರ್. ನಿಮಗೂ ಶುಭಾಶಯಗಳು ಸರ್. ಥ್ಯಾಂಕ್ ಯು. ಇವಾಗ ನಿಮಗೋಸ್ಕರನೇ ಒಂದು ದಿನ ಕಾರ್ಮಿಕರ ದಿನಾಚರಣೆ ಅಂತ ಒಂದು ಆಚರಣೆ ಮಾಡ್ತಾ ಇದ್ದಾರೆ, ಒಂದು ದಿನ ಇಟ್ಟಿದ್ದಾರೆ, ರಜಾ ಕೊಟ್ಟು ಈ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಏನು ಅನಿಸುತ್ತೆ ನಿಮಗೆ? ಸರ್, ನಮ್ಗೆ ಸಂತೋಷ ಅನಿಸುತ್ತೆ ಸರ್. ನಾವಿಲ್ಲಿ ಕೆಲಸ ಮಾಡಿ ನಮಗೂ ಒಂದು ಕಾರ್ಮಿಕರ ದಿನಾಚರಣೆ ಇದೆ ಅಂತ ಸಂತೋಷ ಆಗುತ್ತೆ. ನಾವು ಎಲ್ಲರೂ ಆಚರಣೆ ಮಾಡ್ತೀವಿ ವರ್ಕರ್ಸ್ ಅಂತ. ನಮಗೂ ಮುನ್ರಾಜ್ ಸರ್ ಅವರು ಇದು ಮಾಡಿಕೊಟ್ಟಿದ್ದಾರೆ ಸರ್, ಅದಕ್ಕೆ ಸಂತೋಷ ಪಡ್ತೀವಿ ಸರ್ ನಾವು. ಓಕೆ. ಇಲ್ಲಿ ಏನು ಕೆಲಸ ಮಾಡ್ತೀರಾ ನೀವು? ನಾವು ಎಂಟೇಬಲ್ ಚಕ್ಕರ್ ಆಗಿ ಕೆಲಸ ಮಾಡ್ತೀವಿ ಸರ್. ಕೆಲಸ ಮಾಡ್ತೀರಾ. ಓಕೆ. ಇವಾಗ ಎಷ್ಟೊತ್ತಿಗೆ ಶುರು ಮಾಡ್ತೀರಾ ಬೆಳಗ್ಗೆ ಕೆಲಸ? ಸರ್, ನಾವು ಮಾಮೂಲಿ ನಮಗೆ ಶಿಫ್ಟಿಂಗ್ ಇದೆ ಸರ್. ನಾವು 9 ಗಂಟೆಯಿಂದ 5:30ವರೆಗೂ ನಾವು ಶಿಫ್ಟಿಂಗ್ ಮಾಡ್ತೀವಿ ಸರ್. 5:30 ಶಿಫ್ಟ್. ಬೆಳಗ್ಗೆ 9 ಗಂಟೆಯಿಂದ. ಎಷ್ಟು ಖುಷಿಯಾಗಿ ಕೆಲಸ ಮಾಡ್ತೀರಾ ನೀವು ಇಲ್ಲಿ ಬಂದು? ಸರ್, ನಾವು ಮನೆಯಲ್ಲಿ ನಮಗೆ ಬಾಧೆ ಇರುತ್ತೆ ಸರ್, ನಾವು ಕೆಲಸಕ್ಕೆ ಬಂದಾಗ ತುಂಬ ಖುಷಿ ಆಗುತ್ತೆ ಸರ್. ಯಾಕೆಂದ್ರೆ ಕಾರ್ಮಿಕರು ಅಂದ್ರೇನೆ ಎಲ್ಲ ಅವರ ಮನೆಯ ಟೆನ್ಷನ್ಗಳನ್ನ ಮರೆತು ಕೆಲಸಕ್ಕೆ ಬಂದಿರ್ತೀವಿ ನಾವು. ಹೌದು ಸರ್. ಹೆಂಗೆ ಎಷ್ಟು ಪ್ರೌಡ್ ಆಗುತ್ತೆ ನಿಮಗೆ ಇವಾಗ ನೀವೊಬ್ರು ಕಾರ್ಮಿಕರು ಅಂತ ಕರ್ಸ್ಕೊಳ್ಳೋಕ್ಕೆ? ಯಾಕೆಂದ್ರೆ ಇವಾಗ ಹಲವಾರು ಕೆಲಸಗಳಿದೆ, ಕೆಲವರು ಬಿಸ್ನೆಸ್ ಮಾಡ್ತಾರೆ, ನೀವು ಒಬ್ಬ ಕಾರ್ಮಿಕರಾಗಿ ನಿಮಗೆ ಒಂದು ದಿನಾಚರಣೆ ಇಟ್ಟಿದ್ದಾರೆ, ಈ ರೀತಿಯಾಗಿ ನಮ್ಮನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ, ಎಷ್ಟು ಖುಷಿ ಆಗುತ್ತೆ ಸರ್? ನಮ್ಗೆ ತುಂಬ ಖುಷಿ ಆಗುತ್ತೆ ಸರ್. ಬಟ್ ನಾವು ಇಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಇನ್ನೂ ತುಂಬ ಖುಷಿ ಆಗುತ್ತೆ. ನಾವು ಮನೆಗಿನ್ನ ಇಲ್ಲೇ ಬಂದು ತುಂಬ ಖುಷಿಯಾಗಿರ್ತೀವಿ. ಮನೆಯಲ್ಲಿ ತುಂಬ ಕಷ್ಟ ಆದರೂ ಕೆಲಸದಲ್ಲಿ ಮಾತ್ರ ನಾವು ತುಂಬ ಖುಷಿಯಾಗಿ, ನಮಗೆ ಪ್ರೋತ್ಸಾಹ ಮಾಡಿದಂತಹ ಮೇಡಮು, ನಮ್ಮ ಮುನ್ರಾಜ್ ಸರು, ನಮ್ಮ ಇನ್ಚಾರ್ಜು ಎಲ್ಲ ತುಂಬ ಖುಷಿಯಾಗಿ ಕೆಲಸ ಮಾಡ್ತೀವಿ ಸರ್ ನಾವೆಲ್ಲರೂ. ಮೇಡಮ್ ನಮಸ್ಕಾರ. ನಮಸ್ಕಾರ ನಿಮ್ಮ ಸರ್. ಹೆಸರು? ಶಬ್ರೀನ್ ತಾಜ್. ಶಬ್ರೀನ್ ತಾಜ್ ಅವರೇ, ಏನು ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ? ನಾವು ಓವರ್ಲಾಕ್ ಮಾಡ್ತೀವಿ ಸರ್. ಓವರ್ಲಾಕ್ ಮಾಡ್ತೀರಾ. ಇವಾಗ ಏನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಎಷ್ಟು ಖುಷಿಯಾಗಿದೆ ಫಸ್ಟ್ ಆಫ್ ಆಲ್? ಆರಾಮಾಗಿದೆ ಸರ್. ಮನೆಗೆ ಎಲ್ಲ ಹೆಲ್ಪ್ ಆಗ್ತಾ ಇದೆ, ಗಾರ್ಮೆಂಟ್ಸ್ ಇದೆ ಅವ್ರಿಗೆ.
ನಮಗೆ ಅನುಕೂಲ ಇದೆ ಸರ್ ಬಾಡಿಗೆ ಕಟ್ಟಕ್ಕೆ ಎಲ್ಲ. ಅನುಕೂಲ ಆಗ್ತಾ ಇದೆಯಾ? ಓಕೆ, ನೀವು ಒಬ್ಬ ಕಾರ್ಮಿಕರಾಗಿ ಇವಾಗ ಕಾರ್ಮಿಕರ ದಿನಾಚರಣೆ ಅಂತ ಒಂದು ದಿನ ಇಟ್ಟು ಒಂದು ಸೆಲೆಬ್ರೇಷನ್ ಮಾಡಿ ರಜಾ ಕೊಟ್ಟು ಕಂಪನಿಯವರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಏನು ಅನ್ಸುತ್ತೆ ನಿಮಗೆ? ಖುಷಿ ಆಗುತ್ತೆ ಸರ್, ಖುಷಿ ಆಗುತ್ತೆ. ಆ ಖುಷಿ ನಿಮ್ಮ ಕಣ್ಣಲ್ಲಿ ಕಾಣಿಸ್ತಾ ಇದೆ ನನಗೆ. ಯಾಕಂದ್ರೆ ನೀವು ಹೇಳಿದ್ರಿ ಇವಾಗ ಮನೆ ಬಾಡಿಗೆ ಕಟ್ಟಕ್ಕಾಗುತ್ತೆ ಅಂತೆಲ್ಲ. ಇಲ್ಲಿ ಬಂದು ನಾವು ಮನೆ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್. ಮನೆ ಕಟ್ಟರು ನಾವು ಈಗ ನಮ್ಮ ಶೆಲ್ ಫ್ಯಾಕ್ಟ್ರಿಯಿಂದನೇ ಮನೆ ಕಟ್ಟಕ್ಕೆ, ಮನೆ ಮಕ್ಕಳಿಗೆ ಓದಕ್ಕೆ ಎಲ್ಲ ಅನುಕೂಲ ಇದೆ ಸರ್. ಶೆಲ್ ಕಂಪ್ನಿಯಿಂದ ನಮಗೆ ಅನುಕೂಲ ಆಗಿದೆ, ಅನುಕೂಲನೂ ಆಗಿದೆ. ಮಾಡಿಸ್ಕೊಂಡಿದ್ದೀವಿ, ಮನೆಯೂ ಕಟ್ಟಿದ್ದೀವಿ. 8 ಲಕ್ಷ ಇಲ್ಲೇ ಸಂಪಾದನೆ ಮಾಡಿ ಕಟ್ಟಿದ್ದೀವಿ ನಾವು. ಓಕೆ ಅಮ್ಮ, ಇವಾಗ ನೀವು ಬೆಳಗ್ಗೆನೇ ಕೆಲಸ ಶುರು ಮಾಡ್ತೀರಾ, ಸಾಯಂಕಾಲ ಮುಗಿಯುತ್ತೆ ಕೆಲಸ. ಹೇಗೆ ಮನೆ ಆಮೇಲೆ ಇಲ್ಲಿ ಕೆಲಸ ಹೇಗೆ ಮ್ಯಾನೇಜ್ ಮಾಡ್ತೀರಾ ನೀವು ಎರಡೂ? ಇಲ್ಲಿ ಬರೋಕ್ಕೆ ನಮಗೆ ಖುಷಿ ಆಗುತ್ತೆ ಸರ್. ಕೆಲ್ಸಕ್ಕೆ ಬರೋಕ್ಕೆ ಖುಷಿ ಆಗುತ್ತೆ. ಮನೆ ಆಲೋಚನೆ ಎಲ್ಲ ಬಿಟ್ಬಿಟ್ಟು ಒಂದು ಕೆಲಸ ಅಂತ ನಾವು ಬರ್ತೀವಿ. ಇಲ್ಲಿ ಆಲೋಚನೆ ಎಲ್ಲ ಮರ್ತೋಗ್ಬಿಡ್ತೀವಿ. ಇಲ್ಲಿ ಬಂದರೆ ನಮ್ಮ ಮನೆ ಚಿಂತೆನೇ ಇರಲ್ಲ ಸರ್. ಹಂಗೆ ನಡ್ಕೊಂಡು ಹೋಗ್ತಾರೆ. ನಮ್ಮ ಸಾರೂ ನಮಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ ಸರ್. ನಮ್ಮ ಮೇಡಮ್, ನಮ್ಮ ಸಾರ್ ಎಲ್ಲ ನಮ್ಗೆ ಚೆನ್ನಾಗಿ ನೋಡ್ಕೊತಾರೆ. ಒಂದು ಫ್ಯಾಮ್ಲಿ ಥರ ನೋಡ್ತಾರೆ ಸರ್. ನೀವೆಷ್ಟು ಖುಷಿಯಾಗಿದ್ದೀರಾ ಅನ್ನೋದು ನಿಮ್ಮ ಕಣ್ಣಲ್ಲಿ ಕಾಣಿಸ್ತಾ ಇದೆ ನನಗೆ. ತುಂಬ ಖುಷಿಯಾಗಿದ್ದೀರಾ ಅಂತ ಅನಿಸುತ್ತೆ. ಈ ಖುಷಿ ಯಾವತ್ತೂ ಹೀಗೆ ಇರಲಿ. ಹ್ಞೂ ಸರ್, ಥ್ಯಾಂಕ್ ಯು ಸರ್. ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ನಿಮಗೆ. ಆಯ್ತು ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ. ನಿಮ್ಮ ಹೆಸರು? ಆಶಾ ಅಂತ. ಆಶಾ ಅವರೇ, ಏನು ಕೆಲಸ ಮಾಡ್ತಾ ಇರೋದು ನೀವು? ನಾವು ಜೇಸ್ ಟೀಚರ್ ಬಿಟ್ಟು ಟೈಲರ್ ಕೆಲಸ. ಟೈಲರ್ ಕೆಲಸ. ಓಕೆ, ಏನೋ ಮಾರ್ಕಿಂಗ್ ಗಿರ್ಕಿಂಗ್ ಎಲ್ಲ ಜೋರಾಗಿ ಆಗ್ತಾ ಇದ್ದೀರಾ ಮತ್ತೆ? ಹೌದು. ಏನು ಭಾಳ ಖುಷಿಯಾಗಿದ್ದೀರಲ್ಲ? ಹೌದು, ಕೆಲಸ ಮಾಡ್ತಾ ಇದೀವಲ್ಲ, ಖುಷಿಯಿಂದಾನೇ ಇರಬೇಕು. ಓಕೆ, ಇವಾಗ ಕಾರ್ಮಿಕರ ದಿನಾಚರಣೆ ಒಂದು ದಿನ ಇಟ್ಟಿದ್ದಾರೆ ನಿಮಗೋಸ್ಕರನೇ, ಕಾರ್ಮಿಕರಿಗೋಸ್ಕರ. ಹೌದು. ಏನು ಅನ್ಸುತ್ತೆ? ಒಂದು ಹೆಮ್ಮೆಯ ವಿಷಯ ಅನ್ಸುತ್ತೆ ನನಗಂತೂ. ಹೆಮ್ಮೆ ಅನ್ಸುತ್ತೆ. ಅಂದ್ರೆ ನಾವು ಕೆಲಸ ಮಾಡ್ತಾ ಇದೀವಲ್ಲ, ನಮಗೋಸ್ಕರ, ಕಾರ್ಮಿಕರಿಗೋಸ್ಕರ ಇದೊಂಥರ ಅಪರ್ಚುನಿಟಿ ಅಂತ ನಾವು ಒಂದು ಅನ್ಕೊಂತೀವಿ. ದಿನ ಇಟ್ಟು ಸ್ಯಾಲ್ರಿನೂ ಕೊಟ್ಟು ರಜಾನೂ ಕೊಟ್ಟು ಹೌದು, ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಹೌದು. ಖುಷಿಯಾಗಿದೆ ಹಂಗೆ? ಖುಷಿಯಾಗಿದೆ. ಇವಾಗ ನಿಮ್ಮ ಸ್ನೇಹಿತರು ಒಂದಷ್ಟು ಜನ ಹೇಳಿದ್ರು, ಇಲ್ಲಿ ಬಂದ್ರೆ ಖುಷಿ ಆಗುತ್ತೆ ನನಗೆ ಅಂತ. ನಿಮ್ಗೆ ಏನು ಅನ್ಸುತ್ತೆ ಇಲ್ಲಿ? ಇಲ್ಲ, ತುಂಬಾ ಖುಷಿನೇ ನಮಗೂ. ಒಂದು 11 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಮನೆಯಲ್ಲಿ ನಾವು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗಲ್ಲ. ಸೊ ಇಲ್ಲಿ ಬಂದರೆ ಎಲ್ಲರ ಜೊತೆನೂ ನಮ್ಮ ಒಂಥರ ಬಾಂಡಿಂಗ್ ಅನ್ನೋದು ಇರುತ್ತೆ. ನಾವು ಆಚೆ ಯಾವ ಥರ ಇರ್ತೀವೋ ಏನನ್ನೋದು ಅದೊಂಥರ ಇದೆ. ಇಲ್ಲಿ ಬಂದರೆ ನಾವೆಲ್ಲ ಮರೆತು ಖುಷಿಯಿಂದ ಕೆಲಸ ಮಾಡಿಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು 5:30ಗೆ ಬಿಡ್ತಾರೆ. 5:30ಗೆ ಮನೆಗೆ ಹೋಗಿ ನಾವು ಯಥಾ ಪ್ರಕಾರ ನಮ್ಮ ಕೆಲಸದಲ್ಲಿ ನಾವು ಮಾಡ್ಕೊಂಡಿರ್ತೀವಿ. ಕಾರ್ಮಿಕರದು ಒಂದು ಸಂತೋಷನೇ ಇದು ಅನ್ಸುತ್ತೆ. ಯಾಕಂದ್ರೆ ಅಲ್ವಾ, ಕೆಲಸ ಮಾಡೋ ಹತ್ರ ನಾವೆಲ್ಲರ ಜೊತೆ ಚೆನ್ನಾಗಿದ್ದು, ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಥರ ಖುಷಿಯಾಗಿದ್ದು ವಾಪಸ್ ಮನೆಗೆ ಹೋಗ್ತೀವಿ. ಖುಷಿ ಅನ್ಸುತ್ತಲ್ವಾ ಅದೆಲ್ಲ? ಹೌದೌದು. ನಾವು ಹೊರಗಡೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವೋ ಇಲ್ಲೋ, ಒಟ್ಟಿನಲ್ಲಿ ಇಲ್ಲೇ ಅಕ್ಕ ತಮ್ಮ ಅಣ್ಣಂದಿರು ಒಂದೊಂಥರ ಸಾರುಗಳು ಎಲ್ಲರೂ ಅಷ್ಟೇ, ಅವರು ಅಷ್ಟೇ ನಮ್ಮ ಥರ, ನಮಗೆ ಒಂಥರ ರಿಲೇಷನ್ ಥರ ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಚೆನ್ನಾಗಿರ್ತಾರೆ. ಇವಾಗ ನಿಮಗೂ ಮಕ್ಕಳು ಇರ್ತಾರೆ. ಹೌದು. ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ರಿ ಇವಾಗ ಅಲ್ಲಿ ಮನೆ ಇಲ್ಲಿ? ಇಲ್ಲ, ನಾವು ಬೆಳಗ್ಗೆ ಎದ್ದು ನಾವು ಮಕ್ಳಿಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ತೀವಿ. ಮನೆಯಲ್ಲಿ ಏನೇನು ಬೇಕೋ, ಇವಾಗ ಗಂಡಸರಿಗೆ ಅತ್ತೆ ಮಾವನಿಗೆ ಏನೇನು ಬೇಕೋ ಅದೆಲ್ಲ ಮಾಡಿಕ್ಕಿ ನಾವು ಯಥಾ ಪ್ರಕಾರ ಕೆಲಸಕ್ಕೆ ನಾವು ಬರ್ತೀವಿ. ನಾವು ನಮ್ಗೊಂಥರ ಖುಷಿ, ಅಲ್ಲೊಂದು ಕೆಲಸ ಮಾಡಿಕೊಂಡು ಇಲ್ಲೊಂದು ಕೆಲಸ ಮಾಡ್ಕೊಂಡು ಹೋದರೆ ನಮಗೂ ಏನಾದರೂ ಬೆನಿಫಿಟ್ ಇರುತ್ತಲ್ವ. ಮನೆಯಲ್ಲೇ ಕೂತು ಏನು ಮಾಡೋಕ್ಕಾಗುತ್ತೆ ಅಂತ ನನಗೆ ಖುಷಿ ಆಗುತ್ತೆ ಇಲ್ಲಿ ಬಂದು ಕೆಲಸ ಮಾಡೋದಕ್ಕೆ. ಇವ್ರ ಮಾತಿನ ಓವರ್ ಆಲ್ ಸಾರಾಂಶ ಏನು ಗೊತ್ತಾ? ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಲ್ವಾ? ಹೌದು, ಹೆಣ್ಮಕ್ಳು ಯಾವುದೇ ಆದರೂ ಜಯಿಸ್ಬೋದು. ನಾವೊಂದು ಮನ್ಸಿಗೆ ಹಾಕ್ಕೊಂಡ್ರೆ ಅದೇನೇ ಆಗಲಿ ಮಾಡ್ಬೋದು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಓಕೆ, ಹಂಗೆ ನಮ್ಮ ವೀಕ್ಷಕರಿಗೆಲ್ಲ ತಿಳಿಸ್ಬಿಡಿ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು ಹೇಳ್ಬಿಡಿ. ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಆಶಾ ಅಂತ. ಆಶಾ ಅವರೇ, ಏನು ಕೆಲಸ ಮಾಡ್ತಾ ಇದ್ದೀರಾ? ನಾವು ಇಲ್ಲಿ ಬಾಟೆಕ್ ಲೂಪ್ ಮಾಡ್ತಾ ಇದ್ದೀವಿ. ಲೂಪ್ ಮಾಡ್ತಾ ಇದ್ದೀರಾ? ಓಕೆ, ಅಂದ್ರೆ ಇದೆಲ್ಲ ಹಾಕೋದು? ಇದು ಹಾಕೋದು. ಓಕೆ, ಸ್ವಲ್ಪ ಈಸಿ ಕೆಲಸ ಅನ್ಸಲ್ವಾ ಇದು? ಏನಿಲ್ಲ ಸರ್. ಏನಿಲ್ವಾ? ಕಷ್ಟಪಟ್ಟಿನೇ ಮಾಡ್ತೀರಾ? ಇಷ್ಟಪಟ್ಟಿನೇ ಮಾಡ್ತೀರಾ? ಓಕೆ, ಅದೇ ಕಾರ್ಮಿಕರ ಸ್ಪೆಷಲ್ ಅಂತೀರಾ? ಓಕೆ, ಇವಾಗ ನಿಮಗೆ ಮೊಟ್ಟ ಮೊದಲನೇದಾಗಿ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ನಿಮಗೂ ಸರ್. ಇವಾಗ ಏನು ಅನ್ಸುತ್ತೆ ನಿಮಗೆ? ಕಾರ್ಮಿಕರಿಗೋಸ್ಕರ ಒಂದು ದಿನ ರಜಾ ಕೊಟ್ಟು ಒಂದು ಸೆಲೆಬ್ರೇಷನ್ ಎಲ್ಲ ಮಾಡ್ತಾರೆ, ಏನು ಅನ್ಸುತ್ತೆ ನಿಮಗೆ? ಖುಷಿ ಅನ್ಸುತ್ತೆ. ಖುಷಿ ಅನ್ಸುತ್ತೆ. ಇದಕ್ಕೆ ನಮ್ಮ ವೀಕ್ಷಕರಿಗೆಲ್ಲ ಏನು ಹೇಳ್ತೀರಾ ನೀವು? ಎಲ್ಲರಿಗೂ, ಎಲ್ಲ ಕಾರ್ಮಿಕರಿಗೂ ಕಾರ್ಮಿಕ ದಿನದ ಶುಭಾಶಯಗಳನ್ನ ತಿಳಿಸ್ತೀರಾ? ಓಕೆ, ಇವಾಗ ಇಲ್ಲಿ ಕೆಲಸ ಮಾಡ್ತಾ ಇರೋದು ಎಷ್ಟು ಸಂತೋಷ ತಂದಿದೆ ನಿಮ್ಗೆ? ಯಾಕೆಂದ್ರೆ ಒಂದಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಹೌದು ಸರ್, 9 ವರ್ಷದಿಂದ ಮಾಡ್ತಾ ಇದ್ದೀನಿ. ತುಂಬಾ ಸಂತೋಷ ಆಗುತ್ತೆ ಸರ್. ಅನ್ಸುತ್ತೆ ನಿಮಗೆ? ಏನಿಲ್ಲ ಸರ್, ಮಾಮೂಲಿ ಖುಷಿ ಆಗುತ್ತೆ ಇಲ್ಲಿ ಕೆಲಸ ಮಾಡೋದಕ್ಕೆ, ಬರೋದಕ್ಕೆ, ಹೋಗೋದಕ್ಕೆ. ಬೇರೆ ಕಂಪ್ನಿಗೆಲ್ಲ ಹೋಗೋದಕ್ಕೆ ಇಷ್ಟ ಆಗಲ್ಲ. ಈ ಕಂಪ್ನಿನೇ ನಮಗೆ ತುಂಬ ಇಷ್ಟ ಆಗುತ್ತೆ. ಬೇರೆ ಕಡೆ ಕೆಲಸ ಮಾಡೋದಕ್ಕಿಂತ
ಇಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ಓಕೆ, ಇವಾಗ ನೀವು ಅಲ್ಲಿ ಮನೆ ಮಕ್ಕಳು ಇಲ್ಲಿ ಕೆಲಸ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ನಮ್ಮ ಮನೇಲೂ ನಮ್ಮ ಅತ್ತೆ ಇದ್ದಾರೆ ಸರ್, ಮನೇಲಿ ಹೆಲ್ಪ್ ಮಾಡ್ತಾರೆ, ಮಕ್ಕಳನ್ನ ನೋಡ್ಕೊತಾರೆ. ನಾವು ಇಲ್ಲಿ ಬಂದು ಖುಷಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್. ಇವಾಗ ಇಲ್ಲಿಂದ ಏನಾದರೂ ಬೆನಿಫಿಟ್ಸ್ ಏನಾದರೂ ಸಿಕ್ಕಿದೆಯಾ ನಿಮ್ಗೆ ಇಲ್ಲಿ ಕೆಲಸ ಮಾಡೋದ್ರಿಂದ? ಹೌದು ಸರ್, ನಮಗೆ ವರ್ಷಕ್ಕೊಂದ್ಸತಿ ಬೋನಸ್ ಕೊಡ್ತಾರೆ, ಮತ್ತು ನಮಗೆ ಲೀವ್ ಕೊಡ್ತಾರೆ. ಲೀವ್ದು ಅದು ಒಂದು ವರ್ಷಕ್ಕೊಂದ್ಸತಿ ಲೀವ್ ದುಡ್ಡು ಕೊಡ್ತಾರೆ, ಸ್ಯಾಲ್ರಿ ಎಲ್ಲ ಕರೆಕ್ಟಾಗಿ ಕೊಡ್ತಾರೆ. ಮತ್ತು ಅದು 7ನೇ ತಾರೀಕು ಭಾನುವಾರ ಬಂದಿದ್ರೂ ಶನಿವಾರನೇ ನಮಗೆ ಸ್ಯಾಲ್ರಿ ಕೊಡ್ತಾರೆ. ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ ಸರ್. ESI ಇದು ಇದೆ, PF ಇದೆ, ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ ಸರ್. ಹಾಂ, ಚೆನ್ನಾಗಿ ಮಾಡಿಕೊಟ್ಟಿದೆ. ಹಾಂ, ಎಲ್ಲ ಬರ್ತಿದೆ ಸರ್. ಖುಷಿಯಾಗಿದ್ದೀರಿ ಸರ್. ನಮಸ್ಕಾರ. ನಿಮ್ಮ ಹೆಸರು? ನಾಗರಾಜ್ ಅವರೇ, ಏನು ಮಾಡ್ಕೊಂಡಿದ್ದೀರಾ? ನಾವು ಕೂಲಿ ಸಿಗ್ತಾ ಇಲ್ಲ. ಈಗ ರಾಜಕೀಯರು ಅವರವರು ಒಂದಾಗೋದು, ಆ ಪಕ್ಷದಿಂದ ಈ ಪಕ್ಷಕ್ಕೆ ಹೋಗೋದು, ಈ ಪಕ್ಷದಿಂದ ಆ ಪಕ್ಷಕ್ಕೆ. ನಮ್ಮ ರೈತರನ್ನ ಏನು ಮಾಡ್ತಾಯಿಲ್ಲ. ಅವರು ನೀರಿಲ್ಲ, ಶಿಫ್ಟ್ ಮಾಡೋವ್ರೆ ಕರೆಂಟು. ಇವಾಗ ಏನು ಕೇಳ್ತಿತ್ತು, ಅವರು ಕೂಲಿ ಕೊಡಬೇಕಂದ್ರೆ ಕಾರ್ಮಿಕರಿಗೆ ಭಯ ಬಿಡ್ತಾರೆ, ಏನಲ್ಲಿ ಬರ್ತದೆ ಅಂತ. ಈ ಕೂಲಿ ಕಾರ್ಮಿಕರು ಕೆಲ್ಸಕ್ಕೆ ಹೋಗ್ತೀವಿ, ಕೊಟ್ಟರೆ ಕೊಡ್ಬೋದು, ಬಿಟ್ಟು ನಾಳೆ ಅಂತಾರೆ. ಏನು ಮೇನ್ ಸಮಸ್ಯೆ ಏನು ಕಾರ್ಮಿಕರಿಗೆ ಕೂಲಿ ಸಿಗ್ತಾರೆ, ಏನು ಕೆಲಸ ಆಗ್ತಾ ಇಲ್ಲ, ಕೂಲಿ ಸಿಗ್ತಾಯಿಲ್ಲ. ಕೂಲಿ ಸಿಕ್ಕಿ ಅದರಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ? ಕೂಲಿ ಸಿಕ್ಕಿದ್ರು ಒಂದು ಕಡೆ ಹೋದ್ರಿ ನೀವು ಕೆಲಸ ಮಾಡೋಕ್ಕೆ, 3 ದಿನ ಸಿಕ್ಕಿದ್ರೆ 6 ದಿನ ಸಿಕ್ಕ. ಮತ್ತೆ ಹೆಂಗೆ ನಿಮ್ದು ಹೊಟ್ಟೆಪಾಡು ಹಿಂಗೆ? ಹೊಟ್ಟೆಪಾಡು ಹಿಂಗೆ ತಿನ್ಕೊಂಡು ಏನೋ ಕಲಿಸ್ಬೇಕು. ರಾಜಕೀಯ ಮಕ್ಕಳು ಎಷ್ಟಿದ್ದಾರೆ ನಿಮಗೆ? ಏನು ಓದಿಸ್ತಾ ಇದ್ದೀರಾ? ಇಲ್ಲ, ಕೂಲಿನೇ ಮಾಡಿದ್ದೀರಾ? ಇವಾಗ ಈ ಥರ ಸಮಸ್ಯೆಗಳು ಹೇಳಿದ್ರಲ್ಲ ನಿಮಗೆ, ಯಾವ ಥರ ಪರಿಹಾರ ಕೊಟ್ಟರೆ ಚೆನ್ನಾಗಿರುತ್ತೆ? ನಮ್ಮ ಯಾವುದೇ ಇವಾಗ ಎಷ್ಟಿದೆ ನಿಮಗೆ ಕೂಲಿ ದಿನ? 600, 700, 800, 900 ಕೆಲಸ ಮಾಡ್ದಂಗೆಲ್ಲ. ಯಾವ ಥರ ಕೆಲಸ ಅದ್ರ ಮೇಲೆ? ಲೇಬರ್ನಿಂದ ಏನೂ ಇಲ್ಲ, ನಮ್ಮ ಲೇಬರ್ನಿಂದ ಏನೂ ಇಲ್ಲ. ನಮ್ಮ ಚಾನಲ್ ಇಷ್ಟು ಜನ ಇದ್ದೀರಲ್ಲ, ಲೇಬರ್ ಕಡೆಯಿಂದ ಏನೂ ಇಲ್ಲ. ಸುಮ್ಮನೆ ಬರ್ತೀರಿ, ಇಲ್ಲಿ ಇರ್ತೀರಿ ಅಷ್ಟೇ. ಅಕಸ್ಮಾತ್ ಕೆಲಸ ಸಿಕ್ಕಿದ್ರೆ ಹೋಯ್ತು, ಇಲ್ಲ ನಾವು ಕೂಲಿ ಮಾಡಬೇಕು, ತಿನ್ನಬೇಕು. ಯಾವ ಸರ್ಕಾರ ಬಂದರೂ ಅಷ್ಟೇ. ಇವಾಗ ನೀವು ಹೇಳಿದ್ರೆ ಏನು? ಇವಾಗ ಒಂದು ವಾರದಲ್ಲಿ ಎಷ್ಟು ಒಂದು 2 ವಾರ, ಇದು 2 ದಿವಸ, ಇವಾಗ ನೀವು ವಾರದಲ್ಲಿ ಒಂದು ದಿವಸ ಅಂದ್ರೆ ಒಂದು 700ರಿಂದ 1,500 ರೂಪಾಯಿ ಇಲ್ಲಿ 2 ದಿನಕ್ಕೆ ಹೆಂಗೆ ನಿಮ್ದು? ಇವಾಗ ನೀವು ಏನೋ ಪ್ರಾಬ್ಲಮ್ಸ್ ಅಷ್ಟೊಂದು ಹೇಳ್ಕೊಂಡ್ರೆ ಮತ್ತೆ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ? ವಾರದಲ್ಲಿ 2 ದಿನ ಕೆಲಸ ಸಿಗುತ್ತೆ ಅಂತ ಹೇಳಿದ್ರಿ. 2 ದಿವಸ ಸರ್, 7 14 ಎಷ್ಟಾಗುತ್ತೆ? 1,400 ರೂಪಾಯಿ ಆಗುತ್ತೆ ಅಷ್ಟೇ. ಇನ್ನೇನು ಬೇರೆ ಇನ್ನೇನು ಆಗಲ್ಲ. ನಮಗೆ ಏನು ಸರ್ಕಾರದಿಂದ ಏನು ಪ್ರಯೋಜನ ಏನೂ ಇಲ್ಲ. ನಮಗೆ ಏನು 1 ರೂಪಾಯಿ ಇಲ್ಲ ಸಂಪಾದನೆ. ಏನು ಗೊತ್ತಾ, ಅದರಿಂದ ನಾವು ಕೇಳ್ತಾ ಇರೋದು ಏನು ಗೊತ್ತಾ, ನಿಮ್ಗೆ ಇಷ್ಟ ಇದೆ ನೋಡಿರಿ, ಇಲ್ಲ ಅಂದರೆ ಬಿಟ್ಬಿಡಿ ಸರ್ಕಾರ. ಇವಾಗ ನಿಮ್ಗೆ ಏನು ಬೆನಿಫಿಟ್ ಏನು ತಂದ್ರೆ ಒಳ್ಳೇದಾಗುತ್ತೆ ಅಂತ ಅನಿಸುತ್ತೆ ನಿಮಗೆ? ಯಾಕೆಂದರೆ ಇವಾಗ ಬರೀ ನೀವು 700, 1,400 ರೂಪಾಯಿ ದಿನಕ್ಕೆ 2 ದಿನಕ್ಕೆ, ಬರೀ ವಾರದಲ್ಲಿ 2 ದಿನ ಮಾತ್ರ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಯಾವ ಥರ ಒಂದು ಸ್ಕೀಮ್ ತಂದ್ರೆ ಒಳ್ಳೇದಾಗುತ್ತೆ ಸರ್? ಮಕ್ಕಳಿಗೆ ಇದಕ್ಕೆ ಏನು ಮಾಡ್ಬೇಕು ಸರ್? 1 kg ಅಕ್ಕಿ ಬಂದು ಎಷ್ಟು ಸರ್? ನೀವು ಹೇಳಿ. ನೀವು ಹೇಳಿ. ಅಲ್ಲ ನೀವು ಹೇಳಿ. ಅಲ್ಲ ನೀವು ಹೇಳಿ, ನನಗೆ ಗೊತ್ತಾಗುತ್ತೆ. ನೀವು ಹೇಳಿ. 40-50 ರೂಪಾಯಿ ಇದೆ ತಗೋಬೇಕಂದ್ರೆ ಈಚೆ. ಒಂದು ಮೂಟೆ ಅಕ್ಕಿ ತಗೊಂಬಂದ್ರೆ ಎಷ್ಟು ಸರ್? ನೀವು ಹೇಳಿ. 1,200 ರೂಪಾಯಿ ಅಂತೂ ಪಕ್ಕ ಆಗುತ್ತೆ. ಪಕ್ಕ. ನಾವು ಎಲ್ಲಿ ಹೋಗ್ಬೇಕು ಸರ್? ನಾವೆಲ್ಲ ಎಲ್ಪಾರ್ಗಳು ಕುಲ್ಲೋರೆಲ್ಲ ನಾವೆಲ್ಲ ಹೋಗ್ಬೇಕು. ಬಡವರೆಲ್ಲ ಹೆಂಗೆ ತಿನ್ನಬೇಕು? ಏನು ಮಾಡಿದ್ದಾರೆ? ಯಾವ ಥರ ಮಾಡಿದ್ದಾರೆ ಕೇಳಿ, ಡೇಟಾಗಿ ಕೇಳಿ, ಯಾರನ್ನೇ ಹೇಳಿ ಕೇಳಿ. ಅಕಸ್ಮಾತ್ ಏನು ತಪ್ಪಿದ್ರೆ ಕೇಳಿ, ನೀವೇ ಕೇಳಿ. ಈಗ ಸರ್ ಈಗ 10 ರೂಪಾಯಿ ಎಲ್ಲ ಜೋಬಲ್ಲಿ ಯಾರು ಕೊಡ್ತಾರೆ ನನಗೆ? ಇಲ್ಲ ನೀವು ಕೊಡ್ತೀರಾ? ನೀವಂತೂ ಬಂದಿದ್ದೀರಿ ಅಂತ ಲೈವ್ ವ್ಯೂಸು ನೋಡ್ಕೊಂಡು ಹೋಗೋ ಅಂತ ಹೇಳ್ಬಿಟ್ಟು, ಅದಕ್ಕೆ ಮತ್ತೆ ನೋಡಿ ನೀವೇ ಕೇಳಿ. ಎಷ್ಟು ಗಂಟೆಗೆ ಬರ್ತೀರಾ ಬೆಳಗ್ಗೆ ಇಲ್ಲಿ ನೀವು? ಸರ್ ಬೆಳಗ್ಗೆ ನಾವು ಬಂದರೆ 7 ಗಂಟೆಗೆ, 6 ಗಂಟೆಯಿಂದ 7 ಗಂಟೆಗೆ ಬರ್ತೀವಿ ಸರ್. 6 ಗಂಟೆಯಿಂದ 7 ಗಂಟೆ ವಾಪಸ್. ಇವಾಗ ಕೂಲಿ ಸಿಕ್ತು ಅನ್ಕೊಳ್ಳಿ ಅವತ್ತು, ವಾಪಸ್ ಮನೆಗೆ ಹೋಗೋದು ಎಷ್ಟೊತ್ತಾಗುತ್ತೆ? 10 ಗಂಟೆ ಒಳಗಡೆ ಸರ್. 10 ಗಂಟೆ. 10 ಗಂಟೆ. ಸರ್ ನಮಸ್ಕಾರ. ಹೇಳಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಮುರಳಿ ಅಂತ. ಏನು ಮಾಡ್ತೀರಾ ನೀವು ಇಲ್ಲಿ? ಗಾರೆ ಕೆಲಸನ. ಗಾರೆ ಕೆಲಸ. ಹೌದು. ಡೈಲಿ ಬಂದು ಮಾಮೂಲಿ. ಓಕೆ ಸರ್. ಈಗ ನಮ್ಗೆ ಏನು ಕೇಳೋದಂದ್ರೆ ಒಂದು DC ಆಫೀಸಿಂದ ಒಂದೇನೋ ಲೇಬರ್ಗೆ ಒಂದು ಸಪೋರ್ಟ್ ಮಾಡಿಕೊಟ್ರೆ ಇಲ್ಲಿ ಸರ್ಕಾರಕ್ಕೆ ಯಾವ ಥರ ಸಪೋರ್ಟ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ? ಏನೋ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿ, ಏನೋ ಒಂದು ಕೂಲರ್ಗೆ
ಹಿಂಗೆ ಎಲ್ಲಿ ಬರೋರೆಲ್ಲ ಹಿಂಗೆ ಒಂದು ಇಲ್ಲಿ ಹೋಗಿ ಕರ್ಕೊಂಡು ಹೋಗ್ತಾರೆ ಕೆಲಸಕ್ಕೆ ಒಂದು ತಪ್ಪು ಮಾತು ಹೇಳ್ತಾರೆ, ಒಂದು ಸುಳ್ಳು ಮಾತು ಹೇಳಿ ಕೆಲ್ಸಕ್ಕೆ ಒಬ್ಬರು ಇಲ್ಲಿಂದ ಕರ್ಕೊಂಡು ಹೋಗೋರು ಸರಿಯಕ್ಕೆ ಇಲ್ಲಿ 7 ರೇಟ್ ಇಲ್ಲಿ ಕೇಳ್ತಾರೆ ಫಸ್ಟು, ಅಲ್ಲಿ ಕೆಲಸ ಮಾಡಿಸ್ಕೊಂಡು ಅರ್ಧ ದಾರಿಯೆಲ್ಲ ಬಿಟ್ಟು ಹೊರಟೋಗ್ಬಿಡ್ತಾರೆ. ಯಾಕೆ ಆ ಥರ ಮಾಡ್ತಾರೆ ಅವರು? ದುಡ್ಡು ಕೊಡ್ಬೇಕನ್ನೋ ಅವಶ್ಯಕತೆವಾಗಿ ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡಲ್ಲ ಕೆಲವರು. ಅಲ್ಲಿಗೆ ಬರ್ತೀವಿ ಇಲ್ಲಿಗೆ ಬರ್ತೀವಿ ಅಂತಾರೆ. ಅದಕ್ಕೆ ಈ ಸರ್ಕಾರಗಿರೋರಿಗೆ ಏನೋ ಒಂದು ಸಹಾಯ ಮಾಡಿಕೊಡ್ಬೇಕು ಅಂತ ಒಂದು ಮದುವೆ ಕೇಳ್ತಾರೆ ಅಷ್ಟೇ, ಇನ್ನೇನು ಇವಾಗ ನೀವು ಇಲ್ಲೆಲ್ಲಿ ಇಷ್ಟು ಜನ ನಿಂತಿದ್ದೀರಲ್ಲ ಈ ಸರ್ಕಲ್ ಅಲ್ಲಿ, ನೀವೆಲ್ಲ ಕೂಲಿ ಕಾರ್ಮಿಕರು, ನಿಮ್ದೆಲ್ಲ ಏನೋ ಒಂದು ಗ್ರೂಪ್ ಮಾಡ್ಕೊಂಡಿರ್ತೀರಾ ನೀವು? ಅದೇ ಥರ ಒಂದು ಅದೇ ನಾವು ಹೇಳ್ತಾರೆ ಸರ್, ಒಂದು ಇದು ಮಾಡಿಕೊಟ್ಟು ಒಂದು ಸಹಾಯ ಮಾಡಿಕೊಟ್ಟು ಕೊಟ್ಟರೆ ಒಂದು ಸಹಾಯ ಗೊತ್ತಾ ಅಷ್ಟೇ, ಇನ್ನೇನಿಲ್ಲ. 10 ಗಂಟೆ ಅವ್ರಿಗೆ ಕೆಲಸ ಸಿಗುತ್ತಿಲ್ಲ ಅಂತ ಸಿಗಲ್ಲ, ಮನೆಗೆ ಹೋಗ್ಬೇಕು. ಲೇಬರ್ ಕಾರ್ಡ್ ಅಂತ ಏನು ನಿಮ್ಗೆ ಏನು ಸಿಕ್ಕಿಲ್ಲ? ಲೇಬರ್ ಕಾರ್ಡ್ ಐದು ಸರ್, ಅದರಿಂದ ಏನು ಸೌಲಭ್ಯ ನಮ್ಗೆ ಬರ್ತಾ ಇಲ್ಲ. ₹1 ಕೂಡ ಬರ್ತಾ ಇಲ್ಲ. ಏನು ಲೇಬರ್ ಕಾರ್ಡಿಂದ ಏನು ಸೌಲಭ್ಯ ಕೊಡ್ತೀನಿ ಅಂತ ಹೇಳಿದ್ರು ನಿಮ್ಗೆ ಕೊಟ್ಬಿಟ್ಟು? ಅವರೆಲ್ಲ ಲಿಸ್ಟ್ ಬರ್ದವ್ರೆ, ಏನು ಸುಮ್ಮನೆ ಬರ್ತಾವೆ, ಏನು ಕೊಡ್ತಾ ಇಲ್ಲ ಸರ್ ನಮಗೆ. ಏನು ₹1 ಅಂದಾನೆ ಅದರಲ್ಲಿ ಏನಿಲ್ಲ. ಏನೇನು ಹೇಳಿದ್ರು ಅದರಿಂದ ಲೇಬರ್ ಕಾರ್ಡ್ ಇದೆ ಈ ಥರ ಮನೆ ಕಟ್ಸ್ಕೊಡ್ತೀವಿ ಅಂತಾರೆ, ಅದು ಕೊಡ್ತಾರೆ ಇದು ಕೊಡ್ತೀವಿ ಏನೋ ಹೇಳ್ತಾರೆ, ಏನಿಲ್ಲ ನಮ್ಗೆ ಸೌಲಭ್ಯ ಏನಿಲ್ಲ ಸರ್. ನಮ್ಗೆ ಅವ್ರು ಏನು ಮಾಡ್ಕೊಳ್ಳಿ, ನಮ್ಗೇನು ಗೊತ್ತಾ, ಈ ಸರ್ಕಾರಕ್ಕೆ ಕೂಲಿಯವ್ರು ಬರೋವ್ರಿಗೆ ಏನೋ ಒಂದು ಸಪೋರ್ಟ್ ಮಾಡಿಕೊಟ್ರೆ ಸಾಕು. ಯಾಕಂದರೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಕೆಲಸದವ್ರು, ಒಂದಾಗಲಿ ಅವರು ಬರ್ತಾರೆ, ಅವ್ರು ಬರ್ತಾರೆ. ಇಲ್ಲಿ ಬಂದಿದ ತಕ್ಷಣ ಏನು ಮಾಡ್ತಾರೆ ಗೊತ್ತಾ, ಇಲ್ಲಿ ಹೋಗ್ತಾರೆ ಬರ್ತಾರೆ, ಎಷ್ಟು ಕೂಲಿ ಏನಕ್ಕೆ ಇಷ್ಟು ರೇಟು ಯಾವ ನಿಮ್ಗೆ ಕೊಡೋದು, ಏನೋ ದೂರದ ಮಾತುಗಳೆಲ್ಲ ಮಾತಾಡ್ತಾರೆ ಇಲ್ಲಿ. 100 ಥರ ಮಾತಾಡ್ತಾರೆ ಇಲ್ಲಿ ಯಾಕಂದರೆ ಎಲ್ಲರೂ ಹೊಟ್ಟೆ ಪಾಡಿಗೆ ಬರೋದಿಲ್ಲ. ಆ ಥರ ಮಾತಾಡ್ದೆ ಹೆಂಗಿರ್ತಾಳೆ. ನೀವು ಕೆಲಸ ಮಾಡಿನೂ ಅವ್ರ ಹತ್ರ ಯಾಕೆ ಹಬ್ಬ ಅಲ್ಲ, ಕಷ್ಟ ಬಿದ್ದು ಬೆಳಗ್ಗೆ ಸಾಯಂಕಾಲ ಕೂಲಿ ಕಲ್ದ್ರು ಏನು ಕಷ್ಟ ಕೂಲಿ, ನಮ್ಗೆ ಏನು ಕಷ್ಟ ಒಂದಿದು ಏನೋ ರಾಜಕೀಯ ಮಾತಾಡ್ತಾರೆ. ನೀವು ಈ ಥರ ಏನು ಸರಿಯಾಗಿ ಕೆಲಸ ಸಿಗಲ್ಲ, ಹೌದು ಸರ್, ಇಷ್ಟು ಪ್ರಾಬ್ಲಮ್ ಇದೆ. ಹೌದು ಸರ್. ಹೆಂಗ್ ಓದಿಸ್ತೀರಾ ಮಕ್ಕಳನ್ನ ಅವ್ರನ್ನೆಲ್ಲ ಅಂತ ಹೆಂಗೆ ನೀವು? ಏನಕ್ಕೆ ಕೂಲರ್ಗೆ ಸರ್ಕಾರ ಏನು ಸಪೋರ್ಟ್, ಅದೇ ಹೇಳ್ತಾ ಇದ್ವಲ್ಲ, ಲೇಬರ್ ಕಾರ್ಡ್ ಕೊಟ್ಟಿದ್ದೀವಲ್ಲ, ಅದನ್ನ ಸಹಾಯ ಮಾಡಿ ಏನು ಸಹಾಯ ಮಾಡ್ತಾ ಇದ್ದೀರಾ ಸರ್? ಏನಿಲ್ಲ ಸರ್, ಅದರಿಂದ ₹1 ನಮ್ಗೆ ಅದೇ ಏನಿಲ್ಲ ಸರ್. ಅದು ನಾವು ಹೇಳ್ತಾ ಇದ್ದೀವಿ ಗೊತ್ತಾ, ಸರ್ಕಾರಕ್ಕೆ ಏನೋ ಕೂಲರ್ಗೆ ಅಂತ ಏನೋ ಬಿಟ್ಟು ಒಂದು ಸರ್ಕಾರ ಏನೋ ಇದು ಮಾಡಿಕೊಟ್ರೆ ಒಳ್ಳೇದು ಅನ್ಸುತ್ತೆ ಸರ್ ಸರ್ಕಾರಕ್ಕೆ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ವೆಂಕಟೇಶ್. ವೆಂಕಟೇಶ್ ಅವ್ರು ಏನು ಮಾಡ್ತೀರಾ ಇಲ್ಲಿ? ನಾವು ಕೂಲಿಗೆ ಬಂದಿದ್ದೀರಾ. ಏನು ಯಾವ ಥರ ಕೂಲಿ ಏನೇನು ಮಾಡ್ತೀರಾ ನೀವು ಕೆಲಸಗಳು? ನಾವು ಮಣ್ಣು ಕೆಲಸ, ಗಾರೆ ಕೆಲಸ ಎಲ್ಲ ಮಾಡ್ತೀವಿ. ಎಲ್ಲ ಪಕ್ಕಾ ಮಾಡ್ತೀರಾ? ಮಾಡ್ತೀವಿ. ಆದರೆ ನಿಮ್ಮ ಸ್ನೇಹಿತರು ಒಂದಷ್ಟು ಜನ ಹೇಳಿದ್ರು, ಒಂದಷ್ಟು ಜನ ಕೂಲಿ ಕಾರ್ಮಿಕರು ಹೇಳಿದ್ದಾರೆ, ಏನಂದರೆ ಕರ್ಕೊಂಡು ಹೋಗ್ತಾರಪ್ಪ ಇಲ್ಲಿಂದ ಏನೋ ಕೆಲಸ ಅಂತ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಏನೋ ಕೆಲಸ ಮಾಡಿಸ್ತಾರೆ ಅಥವಾ ಜಾಸ್ತಿ ಕೆಲಸ ಕೊಡ್ತಾರೆ, ಇಲ್ಲಾಂದರೆ ತುಂಬ ಟೈಮ್ ಮಾಡಿಸ್ತಾರೆ. ಏನು ಅನ್ಸುತ್ತೆ ಅದ್ರ ಬಗ್ಗೆ ಎಲ್ಲ ನಿಮಗೆ? ಸರ್ ಅದೇ ಕೆಲವರು ನಿಯತ್ತಾಗಿ ಕಾಸು ಕೊಡ್ತಾರೆ, ಕೆಲವರು ಇಲ್ಲಿ ಪಾಪ ಹಳ್ಳಿಗಳ ಕಡೆಯಿಂದ ಬರ್ತಾರೆ ಜನಗಳು, ಅವ್ರನ್ನ ಏನು ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಅವ್ರಿಗೆ ಸಾಯಂಕಾಲದವ್ರು ಕೆಲಸ ಮಾಡಿಸ್ಕೊಂಡು ಸಾಯಂಕಾಲ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಹೇಳ್ತಾರೆ. ಅವರು ಪಾಪ ಬಸ್ಗಳಿಗೆ ಟೈಮ್ ಆಗುತ್ತೆ. ಇಲ್ಲಿ ಈ ಸರ್ಕಾರ ಬಂದುಬಿಟ್ಟು ಫ್ರೀ ಅಂತ ಹೇಳ್ಬಿಟ್ಟು ಬಸ್ಗಳಲ್ಲಿ ಜಾಗ ಇಲ್ಲ, ಪಾಪ ಓಡಾಡೋದಕ್ಕೆ ಸ್ವಲ್ಪ ತೊಂದರೆ ಆಗಿದೆ. ಅದರಿಂದ ಅವ್ರಿಗೆ ಮಕ್ಕಳು ನಮ್ಗೆ ಇಬ್ಬರು ಮಕ್ಕಳು ಒಳ್ಳೆ ಎಜುಕೇಶನ್ ಕೊಟ್ಟಿದ್ದೀವಿ ಸರ್. ಪರವಾಗಿಲ್ವಾ? ಪರವಾಗಿಲ್ಲ. ಕೂಲಿಯಿಂದ ದುಡ್ದಿನೇ ನೀವು ಸಾಕಿರೋದು ಮಕ್ಕಳನ್ನ? ಹ್ಞೂ ಸರ್. ಓಕೆ, ಇವಾಗ ಕಷ್ಟ ಆಗಿಲ್ವೇನು ಇಬ್ಬರು ಮಕ್ಕಳನ್ನ ಸಾಕಕ್ಕೆ? ಸರ್ ನಾವು ಕಷ್ಟ ಬಿದ್ದು ಬಂದಿರೋದು ಸರ್, ನಾವು ಕಷ್ಟ ಬಿದ್ದು ಬಂದಿರೋದು, ನಾವು ಕಷ್ಟ ಬಿದ್ದಿರೋದಕ್ಕೆ ನಮ್ಮ ಮಕ್ಕಳು ಇವಾಗ ಎಜುಕೇಶನ್ ಪೊಸಿಷನ್ ಇದ್ದಾರೆ ಸರ್. ಓಕೆ, ಇವಾಗ ನೀವು ಹೇಳಿದ್ರಿ ಏನು ಬೆಳಗ್ಗೆನೇ ಬರ್ತೀರಾ ಇಲ್ಲಿ ಕೂಲಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು, ಬೇರೆ ಕಡೆ ಕೂಲಿ ಮಾಡಕ್ಕೆ ಕರ್ಕೊಂಡು ಹೋಗ್ತಾರೆ, ಅದು ಕೆಲಸಗಳು ಬೇರೆ 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 ಇರ್ತವೆ. ಇವಾಗ ಇಷ್ಟು ಬಿಸಿಲಿದ್ದಾರೆ, ಬಿಸಿಲು ಜಾಸ್ತಿ ಸರ್. ಮೈನು ಕೆಲಸ ಮಾಡಿ ಈ ಬಿಸಿಲಲ್ಲಿ ಕೆಲಸ ಮಾಡೋಕ್ಕಂತ ಕೂಲಿಯವ್ರಿಗೆ ಹೇಳ್ಬೇಕಂದ್ರೆ, ಇಲ್ಲಿ ಕೂಲಿ ಮಾಡೋರು ಇಲ್ಲಿ ಏನಾಗೈತಪ್ಪ ಅಂದರೆ ಪಾಪ ಕೂಲಿ ಮಾಡಿದ್ರೆ ಅವ್ರ ಹೊಟ್ಟೆಪಾಡು ಇಲ್ಲ. ತಿರುಗಿ ಕೂಲಿ ಮಾಡ್ಬೇಕಂದ್ರೆ ಈ ಬಿಸಿಲಲ್ಲೇ ಇವಾಗ ಎಣ್ಣೆ ಕುಡಿಬೇಕಂದ್ರೆ ಪಾಪ ಅವ್ರಿಗೆ ಬಿಸಿಲಲ್ಲಿ ಎಣ್ಣೆ ಕುಡಿದ್ರೆ ಇನ್ನೂ ಕೆಲಸ ಮಾಡೋಕ್ಕಾಗಲ್ಲ. ಈಗ ಎಣ್ಣೆ ಕುಡಿಲಿಲ್ಲ ಅಂದರೆ ಕೆಲಸನೇ ಮಾಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ ಈ ಕಾರ್ಮಿಕರ ಕೆಲಸ. ಏನಾದರೂ ಆಗಲಿ ಪಾಪ ಕಾರ್ಮಿಕರದ್ದು ಜಾಸ್ತಿ ತೊಂದರೆ ಆಗಿದೆ. ಅದಕ್ಕೆ ಸರ್ಕಾರಗಳು ಎತ್ತೆತ್ಕೊಳ್ಬೇಕು. ಸುಮ್ಮನೆ ಕಾರ್ಡ್ಗಳು ಮಾಡವ್ರೆ ಅವರು, ಯಾವಾಗ ಒಂದು ವರ್ಷಕ್ಕೋ ಒಂದು 2 ವರ್ಷಕ್ಕೋ ಒಂದ್ಸಲ ಕೊಡ್ತೀವಂತಾರೆ. ಮೈನು ಎಜುಕೇಷನ್ಗೆ ಮಕ್ಕಳಿಗೆ ಇವಾಗ ನಮ್ಮದು ಅಲ್ಲಿ ಅಪ್ಡೇಟ್ ಆಗೈತಲ್ಲ, ಇವ್ರಿಗೆ ಇಷ್ಟು ಮಕ್ಕಳು ಇಷ್ಟು ಜನ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸು, ಅವ್ರನ್ನ ಅರ್ಥ ಮಾಡ್ಕೊಂಡು ಸರ್ಕಾರಗಳು ಅಟ್ಲೀಸ್ಟ್ ಎಜುಕೇಷನ್ ಮಾಡೋ ಹುಡುಗರಿಗನ್ನು ಸ್ವಲ್ಪ ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ರಾಜು ಅಂತ. ರಾಜು ಅವ್ರು ಏನು ಒಳ್ಳೆ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀರಾ, ಏನು ಸಮಾಚಾರ? ಇರಲಿ, ಪರವಾಗಿಲ್ಲ. ಏನು ಬೇಜಾರಲ್ಲಿದ್ದೀರಾ? ಯಾಕೆ? ನಾವೇನು ಬೇಜಾರು ಅಂತಿಲ್ಲ, ಏನಿಲ್ಲ, ನಾರ್ಮಲ್ ಆಗಿದ್ದೀರಾ? ನಾರ್ಮಲ್ ಆಗಿದ್ದೀರಿ. ಇವಾಗ ಏನು ಕೆಲಸ ಮಾಡ್ತೀರಾ ನೀವು? ನಾವು ಗಾರೆ ಕೆಲಸ ಮಾಡೋದು. ಗಾರೆ ಕೆಲಸ ಮಾಡ್ತೀರಾ? ಹೌದು. ಹೆಂಗಿರುತ್ತೆ ಕೆಲಸ? ಹೆಂಗಿರುತ್ತೆ ಅಂದರೆ
ಬಿಸಿಲಾಗಲಿ ನೆರಳಾಗಲಿ ಏನಾದರೂ ಅವ್ರು ಮಾಡಲೇಬೇಕು ನಾವು ಮಾಡಲೇಬೇಕು. ಯಾಕಂದರೆ ಅವ್ರು ಕೂಲಿ ನಮ್ಗೆ ದುಡ್ಡು ಬೇಕು, ಅವ್ರ ಕೆಲಸ ಬೇಕು. ಎಷ್ಟು ಕೊಡ್ತಾರೆ ಕೂಲಿ? 1200 ರೂಪಾಯಿ ಕೊಡ್ತಾರೆ. 1200 ರೂಪಾಯಿ ಕೊಡ್ತಾರೆ. 1200 ರೂಪಾಯಿ ಕೊಡ್ತಾರೆ. 1000 ರೂಪಾಯಿ ಕೊಡೋರು ಇದ್ದಾರೆ, 900 ರೂಪಾಯಿ ಕೊಡೋರು ಇದ್ದಾರೆ. ಅದರಲ್ಲಿ ನೋಡಿಕೊಂಡು ಬಡವರಾದರೆ ನಾವು ಅವ್ರನ್ನ ಕೇಳಕ್ಕೆ ಹೋಗಲ್ಲ. ನೋಡ್ಕೊಂಡು ನೀವು ಹೇಳಿದ್ರೆ ಏನು 1200 ರೂಪಾಯಿ ಕೊಡ್ತಾರೆ, 1000 ರೂಪಾಯಿ ಕೊಡ್ತಾರೆ, 900 ರೂಪಾಯಿ ಫಿಕ್ಸ್ ಅಂತ ಏನಿಲ್ಲ ನಿಮಗೆ? ಫಿಕ್ಸ್ ಅಂತ ಅನ್ಕಲ್ಲ. ಕೊಟ್ರೆ ಎಷ್ಟು ನೀವು ಎಷ್ಟು ಅಂತಲ್ಲ, ಅದು ನಾವು ಡಿಪೆಂಡ್ ಮಾಡ್ತೀರಿ. ಬಡವರಾದ್ರೆ 900 ರೂಪಾಯಿಗೂ ಮಾಡ್ಕೊಂಡು ಹೋಗ್ತೀರಿ, ಮಾಡ್ಕೊಡ್ತೀರಿ. ನೀವೇ ಕಷ್ಟದಲ್ಲಿದ್ದವ್ರಿಗೆ ಹಾಕೋತೀರಾ ನೀವು? ಹಾಕೊಂತೀರಿ. ಒಳ್ಳೆ ವಿಷಯ. ಸಾಕಾಗುತ್ತೆ ಅನ್ಸುತ್ತೆ ನಿಮ್ಗೆ ಇವಾಗ? ಎಷ್ಟು ದಿನ ಕೆಲಸ ಸಿಗುತ್ತೆ ನಿಮ್ಗೆ? ನಮ್ಗೆ ಹೇಳಕ್ಕಾಗಲ್ಲ. ಇವಾಗ ಯಾರೋ ಒಬ್ರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ, ಕೆಲಸ ಮಾಡ್ತಾರೆ. ಬಡವರಾದ್ರೆ ನಾವು ನೋಡ್ತೀರಿ, ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗಲಿ ಮಾಡ್ಕೊಡ್ತೀರಿ. ಅಕಸ್ಮಾತ್ ನಮ್ಗೆ ಕಡಿಮೆ ಆದರೆ, ಅಕಸ್ಮಾತ್ ಅಂಥವ್ರು ಇಂಥವ್ರು ಆದರೆ ಕೆಲಸ ಓವರ್ ಆಗಿಬಿಟ್ಟು ಆ ಥರ ಈ ಥರ ರೋಪ್ ಗೀಪ್ ಹಾಕ್ಬಿಟ್ರೆ ನಮ್ಮ ಕೆಲಸ ಇಷ್ಟೊತ್ತೆ ಮಾಡೋದು ನಾವು ಮಾಡಲ್ಲ ಅಂತ ಹೇಳ್ತೀರಿ. ಅಲ್ಲಿ ನೀವೇ ರೂಲ್ಸ್ ಇಟ್ಕೊಂಡಿದ್ರಿ. ಸರಿ, ಇವಾಗ ವಾರದಲ್ಲಿ ಎಷ್ಟು ದಿನ ಕೆಲಸ ಸಿಗ್ಬೋದು ಅನ್ಸುತ್ತೆ ನಿಮಗೆ? ಪರವಾಗಿಲ್ಲ ಮಾಡಿದ್ರೆ ಕೆಲಸ ಡೈಲಿ ಇರುತ್ತೆ, ನೋಡ್ಕೊಂಡು ಹೋಗ್ತೀರಿ. ಇಲ್ಲಿ ನೋಡ್ಕೊಂಡು ಹೋಗೋದು. ಯಾಕಂತ ಏನು ಹೇಳಿದ್ರ, ಇಲ್ಲಿ ಬರೋರು ಹೆಂಗಿರ್ತಾರೆ ಗೊತ್ತಾ? ಕರ್ಕೊಂಡು ಹೋಗ್ತಾರೆ, ಅರ್ಧಂಬರ್ಧ ಕಾಸು ಕೊಡ್ತಾರೆ, ಅವ್ರನ್ನ ಕಳಿಸ್ಬಿಟ್ಟು ಕಳಿಸ್ತಾರೆ ಪಾಪ. ಇವಾಗ ಅರ್ಧಂಬರ್ಧ ಕಾಸು ಕೊಟ್ರೆ ಕೇಳೋರು ಯಾರು ಇಲ್ಲ, ಮತ್ತೆ ಯಾರೂ ಇಲ್ಲ. ಇಲ್ಲಿ ಲೀಡರ್ಸ್ ಅನ್ನೋದಿಲ್ಲ. ಇಲ್ಲಿ ಲೀಡರ್ಸ್ ಅನ್ನೋದಿಲ್ಲ. ಮತ್ತೆ ಇವಾಗ ನೀವು ವಾರದಲ್ಲಿ ನಾನು ಅನ್ಕೊಂತೀನಿ ಒಂದು 5 ದಿನ ಕೆಲಸ ಸಿಗ್ಬೋದಾ ನಿಮಗೆ? ಮಾಡಿದ್ರೆ ದಿನ ಕೆಲಸ ಇರುತ್ತೆ. ಕೆಲಸಕ್ಕೆ ಓಕೆ. ನಿಮ್ಗೆ ಎಷ್ಟು ಜನ ಮಕ್ಕಳು? ಇಬ್ಬರು ಮಕ್ಕಳು. ಪರವಾಗಿಲ್ವಾ? ಅವಾಗಿಂದ ನೀವು ಕೂಲಿ ಮಾಡ್ಕೊಂಡೇ ಬಂದಿರೋದು? ಅವಾಗಿಂದ ಕೂಲಿ ಮಾಡ್ಕೊಂಡೆ ಸಾಕಿದ್ದೀರಾ ಮಕ್ಕಳನ್ನ? ಚೆನ್ನಾಗಿದ್ದಾರೆ, ಅವ್ರು ಓದ್ತಾ ಇದ್ದಾರೆ. ಒಳ್ಳೆ ಎಜುಕೇಶನ್ ಕೊಟ್ಟಿದ್ದೀರಾ? ಓಕೆ. ಅವ್ರಿಗೆ ಎಷ್ಟೊತ್ತಿಗೆ ಬರ್ತೀರಾ? ಅವ್ರಿಗೆ ಬಂದು ಒಬ್ಬೊಬ್ರಿಗೆ ಬಂದು ಒಂದು ವರ್ಷಕ್ಕೆ 70,000ದಿಂದ 80,000 ರೂಪಾಯಿ ಕಟ್ಟಬೇಕು. ಅದೇ ಕೂಲಿ ಮಾಡ್ಕೊಂಡು ಕಟ್ಟಿದ್ದೀರಾ, ಗ್ರೇಟ್ ಇದ್ದೀರಾ ನೀವು. ನಾವು ಎಷ್ಟು ಕಷ್ಟ ಬೀಳ್ತಾ ಇದ್ದೀರೋ ನಮ್ಗೆ ಗೊತ್ತಾಗುತ್ತೆ. ಅದು ಹೌದು, ಎಷ್ಟು ಕಷ್ಟ ಬೀಳ್ತಾ ಇದ್ರೋ ನಮ್ಗೆ ಗೊತ್ತಾಗುತ್ತೆ. ಒಂದೊಂದು ಇಟ್ಕೆ ಇಕ್ಬೇಕು ಅಂದರೆ ಅದು ನಮ್ಗೆ ಗೊತ್ತಾಗುತ್ತೆ. ಯಾವನೋ ಒಬ್ರು ಕೂಲಿ ಅವ್ನು ಬರ್ತಾನೆ, ಹಿಂಗೆ ಎತ್ಕೊಟ್ಬಿಡ್ತಾನೆ. ಎತ್ತಿಗೆ ಕೊಟ್ಬಿಟ್ರೆ ನಾವು ಹಂಗೆ ಅವ್ನು ಎತ್ಕೊಟ್ಟಂಗೆ ನಾನು ಮುಡ್ಗೋಕ್ಕಾಗಲ್ಲ. ಎಳೆ ಮಗುನ ಹೆಂಗೆ ಮುಡುಗ್ತೀರಾ? ನಿಮ್ಮ ಕೆಲಸನೇ ಅದೇ ಥರ ನಾವು ಮುಡುಗಬೇಕು. ಆ ಥರ ನಾವು ಕೆಲಸ ಮಾಡಬೇಕು. ಇವಾಗ ನೀವು ಹೇಳಿದ್ರಿ ಏನು, ಒಂದೊಂದು ಇಟ್ಟಿಗೆ ಇಡುವಾಗಲೂ ನಿಮ್ಗೆ ಕಷ್ಟ ಗೊತ್ತಾಗುತ್ತೆ. ನಮ್ಗೆ ಕಷ್ಟ ಗೊತ್ತಾಗುತ್ತೆ. ಹೆಂಗಿದೆ ಕೆಲಸ? ಈ ಬಿಸಿಲಲ್ಲಿ ಹೆಂಗಿದೆ ಕೆಲಸ ಅಂದರೆ ಇನ್ನು ಮನೆಯಲ್ಲಿ ಹೆಂಗಿದೆ ಕೆಲಸ? ಮನೆಯಲ್ಲಿ ಚೆನ್ನಾಗಿರ್ಬೇಕಂದ್ರೆ ಇಲ್ಲಿ ಯಾವ ಬಿಸಿಲಾದ್ರೂ ತಡ್ಕೊಬೇಕು. ಮಳೆ ಆಗಲಿ ಬಿಸಿಲಾಗಲಿ ನಾವು ದೇವರೇ ಭಗವಂತ ಅಂದ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಎಷ್ಟನ್ನ ಆಗಲಿ ಹೋಗಿ ದೇವರೇ ಭಗವಂತ ನಮ್ಮ ಚೆನ್ನಾಗಿ ಮಡಗ್ರಿ, ನಮ್ಮ ಮನೆ ಚೆನ್ನಾಗಿರ್ಬೇಕು. ಬೆಳಗ್ಗೆ ಹೇಳ್ತು ಭಗವಂತನ ನಮಸ್ಕಾರ ಮಾಡ್ಕೊಂಡು ಬರೋದು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜು ಅಂತ. ಏನು ಕೆಲಸ ಮಾಡ್ತೀರಾ ಇಲ್ಲಿ? ಏನು ವ್ಯವಸಾಯ, ಕೂಲಿ ನಾಲೆ ಯಾವುದೇ ಸಿಕ್ಕಿದ್ರೆ ಸಿಕ್ಕಾರಿ, ಇಲ್ಲಾಂದರೆ ಭಿಕಾರಿ. ನಾವು ಕೆಲಸ ಕರ್ಕೊಂಡು ಹೋಗ್ತೀವಿ, ಮಾಡ್ತಾರೆ ಕೆಲವರು. ಹಿಂಗೆ 5 ಗಂಟೆ ವಾರದಲ್ಲಿ ಎಷ್ಟು ಸರಿ ಸಿಗುತ್ತೆ ಸರ್? ಎಷ್ಟು ದಿನ ಸಿಗುತ್ತೆ? ಸಿಕ್ಕಿದ್ರೆ ಹೇಳಕ್ಕೆ ನಮ್ಮ ಹಣೆ ಬರ. ಸಿಕ್ಕಿದ್ರೆ ಸಿಕ್ತು, ಇಲ್ಲಾಂದರೆ ಇಲ್ಲ. 2 ದಿನ 3 ದಿನ ಬಾಡಿಗೆ ಕಟ್ಟಬೇಕು. ಬಾಡಿಗೆ ಕಟ್ಟದೆ ಹೋದರೆ ಬಾಡಿಗೆ ಕಟ್ಟಪ್ಪ, ಇಲ್ಲಾಂದ್ರೆ ಖಾಲಿ ಮಾಡೋ ಸಾಮಾನುಗಳು ಆಚೆ ಹಾಕ್ತಾರೆ. ಅವರು ಬಂಡವಾಳ ಹಾಕಿರ್ತಾರೆ ಮನೆ ಕಟ್ಟಿ. ಅದಕ್ಕೆ ನಾವು ಯೋಚನೆ ಮಾಡಬೇಕು. ವಾರದಲ್ಲಿ ಎಷ್ಟು ದಿನ ಸಿಗುತ್ತೆ ಕೆಲಸ ನಿಮಗೆ? 1-2 ದಿನ 3 ದಿನ ಅಷ್ಟೇ. 2 ದಿನ 3 ದಿನ. ದಿನಕ್ಕೆ ಎಷ್ಟಿರುತ್ತೆ ಕೂಲಿ? 700, 800, 900. ನೀವು ವಾರ ಎಲ್ಲ ಅಂದರೆ ಒಂದು 3 ದಿನ ಸಿಕ್ಕಿದ್ರೆ ನಿಮಗೆ ಒಂದು 2,000 ರೂಪಾಯಿ. ಹುಡುಗರಿಗೆ ಸ್ಕೂಲು, ಅದು ಇದು, ಹಾಸ್ಪಿಟ್ಲು. ಆ ಹಾಸ್ಪಿಟ್ಲಲ್ಲಿ ನೋಡಿದ್ರೆ ಪ್ರತಿ ಇಸ್ಪರು ಬರ್ತಾನೆ ಹೋಗ್ತಾನೆ. ಅವರು ಪಾರ್ಟಿಗಳು ಕಟ್ಕೊಂಡು ಅವರವರು ಇದು ನ್ಯಾಯವಾಗಿ ಆಯಾ ಹಾಸ್ಪಿಟ್ಲಲ್ಲಿ ಗಬ್ಬೆದ್ದು ಹೋಗ್ಬಿಟ್ಟಿದೆ. ನೋಡಬೇಕು ಹಾಸ್ಪಿಟ್ಲಲ್ಲಿ. ಅಯ್ಯೋ, ಹೇಳ್ಬೇಕಂದ್ರೆ ನಿಮ್ಮನ್ಸ್ ಹಾಸ್ಪಿಟ್ಲು 1 ಇಯರ್ ಗ್ಯಾರಂಟಿ. ನಾನು ಹೋಗಿದ್ದೆ, ನಮ್ಮ ಮಿಸ್ಸಸ್ಸು ಗಾಯ ಬಿದ್ದಿದ್ದಾಗ ಎಲ್ಲ ಫ್ರೀ ನಮಗೆ ಸ್ಟಾಪ್. ಇಲ್ಲಿ ಮುದ್ದೇನಹಳ್ಳಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಚೆನ್ನಾಗಿ ನೋಡ್ತಾರೆ. ಆದರೆ ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಮೊನ್ನೆ ಓಪನ್ ಆಯ್ತು, ಇದು ಪರವಾಗಿಲ್ಲ. ಈ ಹಾಸ್ಪಿಟ್ಲಲ್ಲಿ ಗಬ್ಬಿ ಬಿಡಿಸ್ಬಿಟ್ಟವ್ರೆ. ಅವ್ರು ಬರೋಲ್ಲ, ಹೋಗಲ್ಲ. ಅವ್ರೇನೇ ಇದನ್ನು ರಾಜಕೀಯ ವ್ಯಕ್ತಿ, ಏನೋ ಆ ಪಾರ್ಟಿ ಈ ಪಾರ್ಟಿ. ನಮ್ಮ ಇಲ್ಲಿ ನೋಡಿದ್ರೆ ನಾವು ಒಲಿತಾ ಇದ್ದೀವಿ. ಮೊನ್ನೆ 3 ದಿನ ಇಷ್ಟು ಪ್ರಾಬ್ಲಮ್ ಇದೆ, ಅವರು ಪಾರ್ಟಿ ಅಂತ ಅವರು ಗಲಾಟೆ ಮಾಡ್ಕೊಂಡು ಹೋಗ್ತಾರೆ. ಇದ್ರಾಗಿರೋರು ಅದ್ರಾಗ ಹೋಗ್ತಾರೆ, ಅದ್ರಾಗಿರೋರು ಹೋಗ್ತಾರೆ. ನಮ್ಮ ಪ್ರಾಣ ತಿಂತಾರೆ. ಓಟ್ ಹಾಕಬೇಕು, ಗೆಲ್ಲಬೇಕು, ಸಾರಾಯಿ ಕೊಡ್ತಾರೆ.
ಅಷ್ಟೇ ಇಷ್ಟು ಊಟ ಹಾಕ್ತಾರೆ, ಹಾಂ ನಡ್ರಪ್ಪ ಅಂತಾರೆ. ಅದನ್ನು ಮುಂದೆ ಯೋಚನೆ ನಾವು ಏನೋ ಇರೋದು ಹೇಳ್ತಾ ಇದ್ದೀವಪ್ಪ. ನಿಮ್ಗೆ ಲೇಬರ್ಸ್ಗೆ ಅಂತ ಏನು ಸಹಾಯ ಮಾಡಲ್ಲ? ಮಾಡ್ತಾ ಇಲ್ಲ, ಮಾಡಲ್ಲ. ಏನು ಮಾಡ್ತಾ ಇಲ್ಲ ಸರ್, ಇಲ್ಲೇನು ಮಾಡ್ತಾರೆ ಇಲ್ಲಿ ಏನೇನು ಲೀಡ್ರು ಯಾರನ್ನು ಒಬ್ಬರಾಗ್ಬಿಟ್ಟು ಲೇಬರ್ ಕಾರ್ಡ್ ಒಬ್ಬರಾಗಬೇಕು. ಆದರೆ ಈಗ ಮುಂದೆ ಏನು ಬರ್ತದೋ ಏನೋ ಅದು ಹೇಳೋಕ್ಕಾಗಲ್ಲ. ಅದಕ್ಕೆ ನಾವು ಏನೇನು ಲೀಡ್ರು ಒಂದು 3,000 ಜನ ಇದ್ದೀವಿ. ಇಲ್ಲೆಲ್ಲ ನಿಮ್ಮಂಥವ್ರು ಬರಬೇಕು. ಬಂದುಬಿಟ್ರೆ ಅದನ್ನು ಕ್ಯಾಲ್ಕುಲೇಷನ್ ಆಗಿಬಿಟ್ಟು ಯಾವ ಥರ ಏನು ಮುಂದೆ ನಾವು ಬದುಕೋದು ಗ್ರೂಪ್ ಮಾಡಿ ಅದಕ್ಕೊಂದು ಲೀಡರ್ ಮಾಡ್ಕೊಂಡು ಮಾಡಬೇಕು. ಮುಂದೆ ಬದುಕೋದು ನಾವು ಕಲಿಬೇಕು. ಯಾಕಂದ್ರೆ ನಾವು ಇಲ್ಲಿ ಬೆಳಗ್ಗೆ 6 ಗಂಟೆಗೆ ಇಲ್ಲಿ ಬಂದರೆ ಸಿಕ್ತು ಕೆಲಸ, ಇಲ್ಲಾಂದರೆ ಇಲ್ಲ. ಅಲ್ಲಿ ಎಷ್ಟೊತ್ತಿಗೆ ಹೋಗ್ತೀರಿ ನಿಮ್ಮ ಮನೆಗೆ? ವಾಪಸ್ಸು 5:30-6 ಗಂಟೆಗೆ ಹೊರಟೋಗ್ತೀವಿ. ಇಲ್ಲ ಅಂದರೆ ಬೇರೆಯವರು ಒಳ್ಳೆಯ ಜನ ಸಿಕ್ಕಿದ್ರು, ಅಪ್ಪ ನಮ್ಮ ಹತ್ರ ಬಂದಿದ್ದೀರಿ, ಒಂದು ಅರ್ಧ ಗಂಟೆ ಲೇಟಾಗಿ ಕೆಲಸ ಮಾಡಿ ಅಂಥವ್ರು ಮಾಡ್ತೀವಿ. ಈ ಅವರು ಇವರು ಬಂದರೆ ಓಡಿಸೋವನ್ನ ಏನೇನೋ ನಾನೂ ರೀತಿ ಐತೆ. ಕರ್ಕೊಂಡೋಗಿ ಅಂತ ಒಂಥರ ಅಸಡ್ಡೆ ಥರನೂ ಮಾತಾಡ್ತಾರೆ. ಅಂದರೆ ಒಗ್ಗಟ್ಟು 10 ಜನ 20 ಜನ ನಾವಿದ್ರೆ ವಸೂಲು ಮಾಡಿಬಿಡ್ತೀವಿ. ಎಲ್ಲರ ಜೊತೆಲಿದ್ದರೆ ನೀವೆಲ್ಲರೂ ಹ್ಞೂ, ಹಂಗೆ ಹೋಟೆಲ್ ನಗರಾಜ್ ಇದ್ದಂಗೆ ವಸೂಲು ಮಾಡಿಬಿಡ್ತೀವಿ. ಸರ್ ನಮಸ್ಕಾರ. ನಮ್ದು ರಾಯಚೂರು, ನಮ್ದು ಗೋಪಾಲ್ ಅಂತೇಳಿ, ನಮ್ದು ರಾಯಚೂರು ಸರ್. ಮಾಡ್ತಿದ್ದೀರಾ? ಇಲ್ಲಿ ಕೂಲಿ ಕೆಲಸಕ್ಕೆ ಬಂದಿರೋ ಕೂಲಿ ಕೆಲಸ ಬಾಡಿಗೆ ರೂಮ್ ಕಟ್ಕೊಂತೀವಿ ಸರ್. ಬಾಡಿಗೆ ರೂಮಲ್ಲಿ? ಹೌದು ಸರ್. ಮದುವೆಗಿದ್ವಿ ಏನಾದರೂ ಆಗಿದೆಯಾ? ಆಗಿದೆ ಸರ್, ಒಂದು ಗಂಡು ಮಗಿದೆ. ಗಂಡು ಮಗು ಇಲ್ಲೇ ಇದ್ದಾರೆ, ಅವರು ಅಲ್ಲಿದ್ದಾರೆ ಸರ್. ಈಗ ಏನು ಮಾಡೋಕ್ಕಾಗುತ್ತೆ? ಸಾಕ್ತಾ ಇದ್ದೀರಾ ಅವ್ರನ್ನೆಲ್ಲ? ಏನು ಮಾಡೋಕ್ಕಾಗುತ್ತೆ? ಕೂಲಿ ಮಾಡೋದು ಕಳಿಸ್ತಾ ಇದ್ದೀನಿ ಸರ್. ಒಂದು ವಾರಕ್ಕೆ 800-700 ಹಾಕ್ತೀನಿ ಸರ್, ಅಷ್ಟೇ ಅವ್ರಿಗೆ ಸರ್. ಹೆಂಗಾಗುತ್ತೆ ಜೀವನ ನೀವು ಇಷ್ಟು ಕಡಿಮೆ ಹಾಕಿದ್ರೆ? ಕೂಲಿ ಸಿಗಬೇಕಲ್ಲ ಸರ್ ಇಲ್ಲಿ. ನಾವೇನು ಡೈಲಿ ಸಿಗಲ್ಲ. ಇವತ್ತು ಸಿಗಲ್ಲ. ಈಗ ಒಂದು ವಾರಕ್ಕೆ 3 ದಿನ 2 ದಿನ ದುಡಿಯೋದು ಸರ್. 2 ದಿನ ಸಿಗುತ್ತೆ ಒಂದು ವಾರದಲ್ಲಿ ಸರ್. ಏನು ಮಾಡೋಕ್ಕಾಗುತ್ತೆ? ಯಾಕೆ ಇವಾಗ ಅಷ್ಟೊಂದು ನಾನು ಈ ಕಡೆ ಪಾಸ್ ಆಗೋಗಿ ನೋಡ್ತಾ ಇರ್ತೀನಿ, ಎಷ್ಟೊಂದು ಜನ ಏನು ಕೆಲ್ಸಕ್ಕೆ ನಿಂತಿರ್ತಾರೆ ಬೆಳಗ್ಗೆ ಹೊತ್ತು. ಎಲ್ಲರಿಗೂ ಕೆಲಸ ಸಿಗಲ್ಲ ಹಂಗಿದ್ರೆ? ಇಲ್ಲ, ಸಿಗಲ್ಲ ಸರ್. ಒಂದಷ್ಟು ಜನಕ್ಕೆ ಸಿಗುತ್ತೆ, ಒಂದಷ್ಟು ಜನ ಇಲ್ಲ. ಹಾಫ್ ಜನಕ್ಕೆ ಸಿಗುತ್ತೆ, ಹಾಫ್ ಜನಕ್ಕೆ ಸಿಗಲ್ಲ ಸರ್. ಈಗ ನಾನೊಂದು ಮಾತು ಹೇಳ್ತೀನಿ ಸರ್. ರಾಯಚೂರಲ್ಲಿ ಚಳಿ ಬಂದಿನಿ, ನಾನು ಒಂದು ಕೆಲಸಕ್ಕೆ ಹೋಗ್ತೀನಿ ಅಂತ ಇಟ್ಕೊಂಡ್ಬಿಡು ಸರ್. ಇಲ್ಲ ಬಿದ್ನಂದ್ರೆ ಕಾಲು ಮುರಿತೆ ಅಂತ ಇಟ್ಕೊಂಡು ನನ್ಗೆ ದುಡಿಯೋಕ್ಕಾಗುತ್ತೆ ಸರ್. ಈಗ ನನ್ನ ಮಗನು ಭಿಕ್ಷೆ ಹೊರಗಡೆ ಬರಬೇಕಾಗತ್ತೆ. ಈಗ ಚಿಕ್ಕ ಮಗು ಸರ್, 1.5 ಇದೆ. 1.5 ವರ್ಷದ ಮಗು ಇದೆ ನಿಮಗೆ. ಅವನು ಏನು ಮಾಡೋಕೆ ನಾನೇ ಬಂಡವಾಳ ಆಗತ್ತಾನೆ. ನನಗೇನು ಹೆಲ್ಪರ್ ಗೌರ್ಮೆಂಟ್ ಏನಾದರೂ ಹೆಲ್ಪ್ ಮಾಡಿದ್ರೆ ಅವನು ಸಾಕ್ಬೋದು ತಾನೆ. ಇವಾಗ ಇದಕ್ಕೆ ನೀನು ಪ್ಲಾನ್ ಮಾಡಿಲ್ಲ ನಿಮ್ಗೆ ಹಂಗಿದ್ರೆ ಸರ್ಕಾರ? ಏನೂ ಮಾಡಿಲ್ಲ ಸರ್. ಇನ್ಶೂರೆನ್ಸ್ ಕೊಡೋದು ಆ ಥರ ಊಟ ಕೊಡ್ತಾವನು ಅಷ್ಟೇ. ಏನು ಮಾಡ್ತಾರೆ ಸರ್? ಏನು ಕೊಡ್ತಾರೆ ಊಟ? ನಾನು ದುಡಿದ್ರೆ ಮಾತ್ರ ಊಟ ಕೊಡ್ಬೇಕು ಸರ್. ನನ್ನ ಮಗನಿಗೆ ನಾನೇ ಕೊಡಬೇಕು ಊಟ. ಯಾರಾದರೂ ಕೊಡ್ತಾರ? ಗೌರ್ಮೆಂಟ್ ಕೊಡ್ತಾರ? ನನಗೆ ಏನಿಲ್ಲ ಸರ್. ದಯವಿಟ್ಟು ಹೇಳ್ತೀನಿ, ಒಂದು ಕೂಲಿ ಕಾರ್ಮಿಕರಿಗೆ ನಾನು ಬಂದು ಸತ್ನಂದ್ರೆ ನನ್ನ ಮಗನ ಪರಿಸ್ಥಿತಿ ಏನಾಗುತ್ತೆ ಸರ್? ಕಣ್ಣೀರು ಹಾಕಬೇಕಾಗುತ್ತೆ. ಅಲ್ಬೇಡಿ, ಅವನಿಗೇನು ಸರ್? ಅವನು ಹೊರಗಡೆ ಬಂದು ಭಿಕ್ಷೆ ಬೇಡಬೇಕಾಗುತ್ತೆ ತಾನೆ. ಭಿಕ್ಷೆ ಬೇಡಬೇಕು ತಾನೆ. ಅವನು ಬಂಡವಾಳ ಇಲ್ಲ ಅಂದರೆ ಭಿಕ್ಷೆ ಬೇಡಬೇಕು ಅಷ್ಟೇ. ಸ್ವಲ್ಪ ಏನಾದರೂ ಹೆಲ್ಪ್ ಮಾಡಿದ್ರೆ ದಯವಿಟ್ಟು ಹೇಳ್ತೀನಿ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ದೇವರಾಜ್ ಅಂತ. ದೇವರಾಜ್ ಅವರೇ, ಮೊದಲನೇದಾಗಿ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಇವಾಗ ನಿಮ್ಮದೇ ದಿನ. ಹೌದು ಸರ್. ನಿಮಗೋಸ್ಕರನೇ ಒಂದು ದಿನ ಎತ್ತಿಟ್ಟಿದ್ದಾರೆ. ಹೌದು ಸರ್. ಕಾರ್ಮಿಕರಿಗೋಸ್ಕರ. ಹೌದು ಸರ್. ದಿನ ಎಲ್ಲರಿಗೂ ರಜಾ ಘೋಷಣೆ ಮಾಡಿದ್ದಾರೆ. ಸೆಲೆಬ್ರೇಷನ್ ಕೂಡ ಎಲ್ಲ ಕಡೆ ಮಾಡ್ತಾರೆ. ಹೌದು ಸರ್. ಏನು ಅನ್ಸುತ್ತೆ ಸರ್? ಖುಷಿ ಅನ್ಸುತ್ತೆ ಸರ್. ಖುಷಿ ಅನ್ಸುತ್ತೆ. ನಮ್ಮನ್ನ ಗುರುತಿಸಿ ಗೌರವ ಕೊಡೋದಕ್ಕೆ ನಮ್ಗೆ ಖುಷಿ ಅನ್ಸುತ್ತೆ. ಖುಷಿ ಅನ್ಸುತ್ತೆ. ಹೌದು ಸರ್. ಸರ್, ನೀವು ಇಲ್ಲಿ ಏನು ಕೆಲಸ ಮಾಡ್ತೀರಾ? ಪೌರ ಕಾರ್ಮಿಕರು. ಓಕೆ ಸರ್. ಇವಾಗ ಏನು ನಿಮಗೆ ನೀವು ಹೇಳಿದ್ರಿ ಪೌರ ಕಾರ್ಮಿಕರು ಅಂತ, ನಿಮಗೆ ಅಂತ ಒಂದು ದಿನಾನು ಇಟ್ಟಿದ್ದಾರೆ. ಹೌದು ಸರ್. 27ಗೆ ನಮ್ಮ ಪೌರ ಕಾರ್ಮಿಕ ದಿನಾಚರಣೆ ಬೇರೆ ಮಾಡ್ತಾರೆ. ಅದು ಎಲ್ಲ ಕಾರ್ಮಿಕರಿಗೂ ಸೇರುತ್ತೆ. ಇದು ಒಂದು ತುಂಬಾ ಸಂತೋಷ ವಿಷಯ ಇದು. ಹೌದು ಸರ್. ಸರ್, ಹೆಂಗಿದೆ ಕೆಲಸ ನಿಮ್ಗೆ ಇಲ್ಲಿ? ಚೆನ್ನಾಗಿದೆ ಸರ್, ಕೆಲಸ ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ನಾನು 11 ವರ್ಷದಿಂದ ಮಾಡ್ತಾ ಇದ್ದೀನಿ. 11 ವರ್ಷ. ಹೌದು ಸರ್. ಓಕೆ. ಇದು ಸ್ಯಾಲ್ರಿ ಎಲ್ಲ ಹೆಂಗಿದೆ ಸರ್ ನಿಮಗೆ? ಕೊಡ್ತಾರೆ ಸರ್. ಮಂತ್ಲಿ ಸ್ಯಾಲರಿ ಕೊಡ್ತಾರೆ. ಎಲ್ಲ ಎಕ್ವಿಪ್ಮೆಂಟ್ಸ್ ಕೊಡ್ತಾರೆ. ಮೊದಲಿಗಿನ ಪರವಾಗಿಲ್ಲ. ಒಂದು 20 ವರ್ಷ ಹಿಂದಕ್ಕಿಂತ ಇವಾಗ ನಾಗರಿಕತೆಯಲ್ಲಿ ಬೆಳೆದಿದೆ. ನಮ್ಮವರು ನೀಟ್ನೆಸ್ ಚೆನ್ನಾಗಿದೆ ಸರ್. ಸಂತೋಷ ಆಗುತ್ತೆ ಸರ್. ಸರ್, ಏನು ನಿಮಗೆ ಕೆಲಸದಲ್ಲಿ ಏನು ಚಾಲೆಂಜಸ್ ಏನು ಸರ್? ಚಾಲೆಂಜಸ್ ಸರ್, ಹಸಿ ಕಸ ಒಣ ಕಸ ಚಾಲೆಂಜ್ ಸರ್. ನಾವು ಹೇಳಿದ ಮಾತು ಕೇಳಲ್ಲ ಪಬ್ಲಿಕ್ಸು. ನಾವು ಎಷ್ಟು ಪ್ರಯತ್ನ ಪಡ್ತೀವೋ ಅಷ್ಟು ಅವ್ರು ಹಿಂದೆ ಹೋಗ್ತಾರೆ. ನಮ್ಗೆ ಅದೊಂದೇ ಹಸಿ ಕಸ ಒಣ ಕಸ. ನಾವು ಏನು ಕಸ ಬೇರ್ಪಡಿಸ್ತೀವಿ, ಬೆಳಗಿನ ಜಾವ ಇದ್ದೋಗಿ ನಾವು ಅಷ್ಟೆಲ್ಲ ಕಷ್ಟಪಡೋದು ನಾಗರಿಕರ ಆರೋಗ್ಯದ ವಿಷಯವಾಗಿ ಹೊರಡೋದು. ನಮ್ಮ ಆರೋಗ್ಯ ಪಣದಲ್ಲಿಟ್ಟು ಅವರು ಆರೋಗ್ಯ ಬಗ್ಗೆ ನಾವು ಓಡಾಡ್ತೀವಿ. ಆದರೆ ಅವರು ಸ್ವಲ್ಪ ನಾವು ರೆಸ್ಪಾನ್ಸ್ ಕಡಿಮೆ ಮಾಡ್ತಾರೆ.
ಎಲ್ಲ ಒಟ್ಟಾಗಿ ಕೊಟ್ಬಿಡೋದು ಅದನ್ನ ನಾವು ಕೈಯಿಂದ ಮುಟ್ಟಬೇಕು. ಹೌದು. ಮೆಡಿಕಲ್ ವೇಸ್ಟ್ ಸಪ್ರೇಟ್ ಮಾಡಲ್ಲ. ಆಮೇಲೆ ಈ ಮಕ್ಕಳದು ಅಗ್ಗಿ ಸದಿದು ವೇಸ್ಟ್ ಮಾಡಲ್ಲ, ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಅದನ್ನ ನಾವು ಕೈಯಿಂದ ಮುಟ್ಟಿ ತೆಗಿಬೇಕು. ಅದು ಸ್ವಲ್ಪ ಇರಿಟೇಷನ್ ಅನಿಸುತ್ತೆ. ಅದೊಂಥರ ಖುಷಿನೇ ಕೆಲಸ ಮಾಡೋಕ್ಕೆ ನಮಗೆ, ಯಾಕಂದ್ರೆ ಅನ್ನ ಕೊಡ್ತಾ ಇದೆ ಅದು ನಮಗೆ. ಸರ್ ಇವಾಗ ನೀವು ಹೇಳಿದ್ರಿ ಹೇಳಿ ಸರ್. ಜನ ಸ್ವಚ್ಛತೆಗೆ ಆದ್ಯತೆ ಕೊಡ್ಬೇಕು ಸರ್. ಹೌದು ಸರ್. ಆಮೇಲೆ ಹಸಿ ಕಸ ಒಣ ಕಸ ಹೌದು ಸರ್. ಬೇರ್ಪಡಿಸ್ಬೇಕು. ಹೌದು ಸರ್. ಸರ್ ಇವಾಗ ನೀವು ಇದು ಈ ಕೆಲಸ ಮಾಡ್ತಿದ್ದೀವಿ. ಹೌದು ಸರ್. ನಿಮಗೆ ಹೆಲ್ತ್ ಇಶ್ಯೂಸ್ ಕೂಡ ಒಂದು ಇವಾಗ ಹೆಲ್ತ್ ಅಜಾರ್ಟ್ಸ್ ಕೂಡ ಅಂದ್ರೆ ಏನು ಆರೋಗ್ಯದ ಬಗ್ಗೆ ನೀವು ಕಾಳಜಿ ಮಾಡಬೇಕು ಸರ್. ಯಾಕೆಂದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಹೌದು ಸರ್. ಆಗುತ್ತೆ. ಹೌದು. ಇದೆಲ್ಲಾನು ಈ ಚಾಲೆಂಜಸ್ ಕೂಡ ಇರುತ್ತೆ ಸರ್. ಇದನ್ನೆಲ್ಲ ಹೆಂಗೆ ಸರ್ ಇದ್ರ ಬಗ್ಗೆ ನಮ್ಮ ಇಂಜಿನಿಯರ್ ಅವರು ಅದ್ರ ಬಗ್ಗೆ ತುಂಬ ನಮಗೆ ಒಂಥರ ಲೆಸನ್ ಮಾಡ್ತಾರೆ ಪ್ರತಿದಿನನೂ. ಕಂಪಲ್ಸರಿ ಗಂಬೂಟ್ ಹಾಕ್ಕೊಳ್ಳಿ, ಬ್ಲೌಸ್ ಹಾಕ್ಕೊಳ್ಳಿ, ಮಾಸ್ಕ್ ಹಾಕ್ಕೊಳ್ಳಿ, ಮುಟ್ಟಬೇಕಾದ್ರೆ ಬರೀ ಕೈಯಲ್ಲಿ ಮುಟ್ಟಬೇಡಿ. ನಮ್ಗೆ ಮೋಟಿವೇಶನ್ ಮಾಡಿನೇ ಅವ್ರು ಕೆಲಸಕ್ಕೆ ಕಳಿಸ್ತಾರೆ. ಪ್ರತಿಯೊಂದು ವಿಷಯದ ಬಗ್ಗೆ ಅಷ್ಟೇ ಅವ್ರು ತುಂಬ ಕಾಳಜಿ ವಹಿಸ್ತಾರೆ. ಆಮೇಲೆ ಅವಾಗ ಹೆಲ್ತ್ ಕ್ಯಾಂಪ್ ಮಾಡ್ತಾರೆ ನಮಗೆ, ಇನ್ನೂ ಏರಿಪೇರಿ ಇದೆ ತೋರಿಸ್ತಾರೆ. ತುಂಬ ಹೆಮ್ಮೆ ವಿಷಯ ಸರ್ ನಮಗೆ ಅವ್ರು ಸಿಕ್ಕಿರೋದು ನಮ್ಮ ಹೆಲ್ತ್ ಸೆಕ್ಷನ್. ಸರ್ ಇವಾಗ ನೀವು ಕೆಲಸ ಮಾಡ್ತಾ ಹೌದು ಸರ್. ಪೌರ ಕಾರ್ಮಿಕರ ಹೌದು ಸರ್. ಹೌದು. ನಿಮಗೆ ಒಂದು ಸ್ಯಾಲ್ರಿ ಇರುತ್ತೆ. ಹೌದು ಸರ್. ಸರ್ ಇವಾಗ ನೀವು ಹೆಲ್ತ್ ಬಗ್ಗೆ ಆಗಲಿ ಅಥವಾ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ ಆಗಲಿ ಈ ಥರದಕ್ಕೆ ಏನಾದರೂ ಒಂದು ಸಹಾಯ ಆಗ್ತಿದೆ? ಆಗುತ್ತೆ ಸರ್, ಕೊಡ್ತಾರೆ ಸರ್. ಯಾವುದೇ ಬಂದ್ರೂ ವಿಷಯ ಮುಡಿಸ್ತಾರೆ. ನಮ್ಮ ಡಿಪಾರ್ಟ್ಮೆಂಟ್ ಅವರು ಕರೆದು ಮೀಟಿಂಗ್ ಮಾಡಿ ಈ ಥರ ಬರುತ್ತೆ, ಈ ಥರ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ ಸರ್. ಒಂದಷ್ಟು ವಿಷಯಗಳೆಲ್ಲ ಅಡ್ವಾಂಟೇಜ್ ಇದ್ರೆ ನಿಮ್ಗೆ ತಿಳಿಸ್ತಾರೆ ಸರ್. ಖಂಡಿತ ತಿಳಿಸ್ತಾರೆ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಸರ್ ನರಸಿಂಹಮೂರ್ತಿ ಅವರೇ. ಏನು ಫುಲ್ ಸ್ಮೈಲಲ್ಲಿ ಇದ್ದೀರಾ ಇವತ್ತು? ಇಲ್ಲ ಸರ್. ಇವಾಗ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ನೀವು? ಸರ್ ನಾನು ಸುಮಾರು 14 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ. ಹಂಗಿದ್ರೆ ಇಷ್ಟಲ್ಲಿ ಪರ್ಮನೆಂಟ್ ಆಗಿರ್ಬೇಕು ಹಂಗಿದ್ರೆ ನಿಮ್ದು? ಇಲ್ಲ ಸರ್, ಇನ್ನೂ ಆಗಿಲ್ಲ. ಏನು ಕಾರಣ ಸರ್? ಅದೇ ಸರ್, ಇನ್ನು ನೆಕ್ಸ್ಟ್ ಆಗುತ್ತೆ ಅಂತ ಹೇಳ್ತೆ ಅಂತ ಇವಾಗ ಏನು ಕಾರ್ಮಿಕರಿಗೋಸ್ಕರನೇ ಒಂದು ದಿನ ಅಂತ ಇಟ್ಟಿದ್ದಾರೆ. ಇವಾಗ ನೀವು ಹೇಳಿದ್ರಿ ಎಷ್ಟು ವರ್ಷ ಹೇಳಿದ್ರಿ? 14 ವರ್ಷದಿಂದ. ಓಕೆ, 14 ವರ್ಷದಿಂದ ಕೆಲಸ ಮಾಡ್ತಾ ಇದ್ರ, ಇನ್ನ ಪರ್ಮನೆಂಟ್ ಆಗಿಲ್ಲ. ಏನು ಅಸಮಾಧಾನ ಇದೆ ನಿಮಗೆ? ಏನು ಅಸಮಾಧಾನ ಅಂದರೆ ಏನಿಲ್ಲ ಸರ್. ನನ್ನ ಮನೇಲೆ ನಾನು ಒಬ್ಬನ ದುಡಿಬೇಕು. ನನಗೆ ಮುಂದಕ್ಕೆ ಪರ್ಮನೆಂಟ್ ಆದರೆ ಏನೋ ನಮ್ಮ ಅಮ್ಮ ಅಪ್ಪನ್ನ ಚೆನ್ನಾಗಿ ನೋಡ್ಕೋಬೋದು, ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಬಟ್ 14 ವರ್ಷ ಆಯ್ತು, ಇನ್ನೂ ಮಾಡಿಲ್ಲ ಸರ್. ಇವಾಗ ಏನು ಯಾವ ಬೇಸಿಸ್ ಮೇಲೆ ಅವರು ಇವರು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ಇದ್ರ ಮೇಲೆ ಪರ್ಮನೆಂಟ್ ಮಾಡ್ತಾರೋ ಅಥವಾ ಹೇಗೆ, ಏನು ಕ್ವಾಲಿಟೀಸ್ ಏನು ಅಂತ? ಸರ್ ನಾನು ಫಸ್ಟ್ ಒಂದು 7 ವರ್ಷ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಕೆಲಸ ಮಾಡಿದೆ. ಮತ್ತು ಇವಾಗ 7 ವರ್ಷನೋ 8 ವರ್ಷನೋ ಮತ್ತು ನೇರಪಾತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಮುಂದಕ್ಕೆ ಮಾಡ್ತಾರೆ ಅಂತ ಹೋಪ್ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ? ಓಕೆ, ಇವಾಗ ಬರೋ ಸ್ಯಾಲ್ರಿ ನಿಮ್ಗೆ ಸಾಕಾಗ್ತಾ ಇದೆಯಾ ಅಥವಾ ಹೇಗೆ ಅಂತ? ಸರ್ ಸಾಕಾಗ್ತಾ ಇದೆ ಅಂದರೆ ಏನೋ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ತಿಳ್ಕೊಂಡು ಹೋಗ್ತಾ ಇದೆ ಸರ್. ಮದುವೆ ಇಲ್ಲ ಸರ್, ಇನ್ನು ಮಾಡಬೇಕು. ಮೊನ್ನೆ ನನ್ನ ತಂಗಿಗೆ ಸಾಲ ಮಾಡಿ ಮದುವೆ ಮಾಡಿದ್ದೀನಿ. ನಾನು ಸ್ವಲ್ಪ ಸಾಲ ಎಲ್ಲ ತೀರಿಸಬೇಕು. ನಿಮ್ಮ ಕೆಲಸ ಅತಿ ಶೀಘ್ರದಲ್ಲಿ ಪರ್ಮನೆಂಟ್ ಆಗಲಿ ಅಂತಾನು ವಿಶ್ ಮಾಡ್ತಾ ಇದ್ದೀವಿ. ತುಂಬ ಥ್ಯಾಂಕ್ಸ್ ಸರ್. ಇವಾಗ ಏನು ಕಾರ್ಮಿಕರಿಗೋಸ್ಕರ ಒಂದು ದಿನ ಇಟ್ಟು ಅದನ್ನ ಒಂದು ಆಚರಣೆ ಅಂತ ಎಲ್ಲ ಮಾಡ್ತಿದ್ದಾರೆ, ಏನ್ ಅನ್ಸುತ್ತೆ ಸರ್ ನಿಮ್ಗೋಸ್ಕರ ಒಂದು ದಿನಾಚರಣೆ? ಸರ್ ನಮ್ಗೊಂಥರ ಖುಷಿ ಆಗುತ್ತೆ ಸರ್. ಏನಂದರೆ ಜನ ನಮ್ಮನ್ನೆಲ್ಲ ಗುರುತಿಸಿ ಇವತ್ತು ನಮಗೋಸ್ಕರ ಇವ್ರು ಕಷ್ಟ ಬೀಳ್ತಾರೆ ಅಂತ ಅವರು ನಮಗೊಂದು ಇದು ಕೊಟ್ಟಿರೋದಕ್ಕೆ ನಮ್ಗೆ ತುಂಬ ಖುಷಿ ಆಗುತ್ತೆ ಸರ್. ಓಕೆ, ಇವಾಗ ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಸ್ವಚ್ಛತೆಗೆ ನಿಮ್ಮ ಆದ್ಯತೆಯನ್ನು ಕೊಡ್ತಾ ಇದ್ದೀರಾ, ಆಮೇಲೆ ಹೆಲ್ತ್ ವೈಸ್ ಎಲ್ಲ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಇನ್ನು ಬೇರೆ ಬೇರೆ ಯಾವ ರೀತಿ ಚಾಲೆಂಜಸ್ ಇರುತ್ತೆ ನಿಮಗೆ? ಇವಾಗ ಇಷ್ಟು ಬಿಸಿಲಲ್ಲಿ ಕೆಲಸ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ, ಯಾವ ರೀತಿ ಇರುತ್ತೆ? ಸರ್ ಬಿಸಿಲು ಇರುತ್ತೆ ಸರ್. ಆ ಬಿಸಿಲು ಇದ್ರೂ ನಾವು ನೋಡ್ಕೊಂಡು ನಮ್ಮ ಕೆಲಸ ಇಂಪಾರ್ಟೆಂಟ್ ಸರ್. ಇಂಪಾರ್ಟೆಂಟ್ ಸರ್. ಇವಾಗ ಜನ ಬಂದು ಕಂಪ್ಲೇಂಟ್ ಮಾಡ್ತಿರ್ತಾರೆ, ಫಸ್ಟು ಅವ್ರಿಗೆ ಪ್ರಿಫರೆನ್ಸ್ ಕೊಡಬೇಕು. ನಮಗೆ ಬಿಸಿಲಿರಲಿ ಮಳೆ ಇರಲಿ ಏನೇ ಇರಲಿ, ನಾವು ಹೋಗಿ ಅದನ್ನು ಕ್ಲಿಯರ್ ಮಾಡಿ ಅವ್ರಿಗೆ ಅವರು ಉದ್ದೇಶನ ಅವರು ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ, ನಮ್ಗೆ ಅದೇ ಖುಷಿ ಸರ್. ಅದೇ ಸರ್. ಇವಾಗ ಹಂಗಿದ್ರೆ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಶುರು ಮಾಡ್ತೀರಾ ಕೆಲಸ? ಸರ್ ಬೆಳಗ್ಗೆ 5:15 ಬಂದು ಅಟೆಂಡೆನ್ಸ್ ಕೊಡ್ತೀವಿ. 5:15 ಬಂದು ಮತ್ತೆ 6 ಗಂಟೆ 6:15 ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಆವಾಗಿಂದ 9 ಗಂಟೆವರೆಗೂ ಕೆಲಸ ಮಾಡ್ತೀವಿ. 9 ಗಂಟೆಗೆ ಟಿಫನ್ಗೆ ಬರ್ತೀವಿ. ಇಲ್ಲಿ ಟಿಫನ್ ತಿಂದ್ಬಿಟ್ಟು ಮತ್ತೆ ಟಿಫನ್ ಇಲ್ಲೇ ಕೊಡ್ತಾರೆ? ಇಲ್ಲೇ ಕೊಡ್ತಾರೆ ಸರ್. ಮತ್ತು ಇಲ್ಲಿ 9:30 ಇಲ್ಲಿ 10 ಗಂಟೆಗೆ ಅಟೆಂಡೆನ್ಸ್ ಆಗುತ್ತೆ. ಆಮೇಲೆ ಇಲ್ಲಿ 10 ಗಂಟೆಗೆ ಅಟೆಂಡೆನ್ಸ್ ಆಗಿ ಮತ್ತೆ ಕೆಲಸಕ್ಕೆ ಹೋಗ್ತೀವಿ ಸರ್. ಮತ್ತೆ 2 ಗಂಟೆವರೆಗೂ ಕೆಲಸ ಮಾಡಬೇಕು. ಹಾಂ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ಮ ಹೆಸರು ವೆಂಕಟೇಶ್ ಅವರೇ. ನಾವು ಡ್ರೈವರ್ ಕೆಲಸ ಮಾಡ್ತಾ ಇದ್ದೀವಿ. ನಾವು 15 ವರ್ಷ ಆಗೈತೆ. 15 ವರ್ಷ ನಿಂಚೆ ನಾವು ಕಾಂಟ್ರಾಕ್ಟ್ ಬಸ್ಲಿಕ್ಕೆ ಇದ್ದೀವಿ. ನಮ್ಗೆ ಕೊಡೋ ಸ್ಯಾಲ್ರಿ 13,000 ಕೊಡ್ತಾರೆ. 13,000 ನಮ್ಗೆ ಮಕ್ಳು ಮದುವೆ ಆಗೈತೆ. ಮಕ್ಳು ಓದ್ಸಾಕ ಫೀಸ್ ಸಾಲ್ತಾ ಇಲ್ಲ. ನಾವು ಸಾಲಗಳು ಮಾಡಿ ಇದು ಮಾಡಿ ಮಕ್ಕಳನ್ನ ಓದಿಸ್ತಾ ಇದ್ದೀವಿ.
ಮತ್ತು ಏನಾಗೈತೆ ಅಂದ್ರೆ ಇಲ್ಲಿ 5 ಗಂಟೆಗೆ ಬಂದರೆ 5 ಗಂಟೆ ಮುಂಚೆ 5:15 ಅಟೆಂಡೆನ್ಸ್ ಕೊಟ್ಬಿಟ್ಟು 6:15 ಸ್ಟಾರ್ಟ್ ಮಾಡ್ತೀವಿ ಕೆಲಸ. 6:15 ಸ್ಟಾರ್ಟ್ ಮಾಡಿ 10 ಗಂಟೆಯಲ್ಲಿ ಒಂದು ಸಲ ಅಟೆಂಡೆನ್ಸ್ ಕೊಡ್ತಾರೆ. ಅಟೆಂಡೆನ್ಸ್ ಕೊಟ್ಟಮೇಲೆ ಮತ್ತೆ ಕೆಲಸ ಬಿಡೋದು ನಾವು 3:30 ಆಗುತ್ತೈತೆ. 3:30 ಬೆಳಗ್ಗೆ ಟೈಮ್ ಟಿಫನ್ ಕೊಡ್ತಾರೆ, ಮಧ್ಯಾಹ್ನ ಮನೆಗೆ ಹೊರಟೈತಿ. ಇವಾಗ ನೀವು ಹೇಳಿದ್ರಿ ಏನು ಕೊಡೋ ಸಂಬಳ ಸಾಕಾಗ್ತಾ ಇಲ್ಲ ಅಂತ. ಕೊಡೋ ಸಂಬಳ ನಮ್ಗೆ ಸಾಕು. ಮಕ್ಕಳಿದ್ದಾರೆ ಅಂತ ಮಕ್ಕಳೈತೆ ನಮ್ಗೆ. ಸಾಗಿಸ್ತಾ ಇದ್ದಾರೆ ಜೀವನ. ಏನು ಮಾಡೋದು ಜೀವನ ಇಲ್ಲಿ ಸರ್ 13-15 ವರ್ಷ ನಿಂಚೆ ಇದೇ ಕೆಲಸ ಮಾಡ್ತಾಯಿದ್ವಿ. ಇವಾಗ ಬೇರೆ ಕೆಲ್ಸಕ್ಕೆ ಹೋಗಾಗ ಇಲ್ಲ, ಏನಿಲ್ಲ. 2-3 ಸಾರಿ ಚಾನ್ಸ್ ಬಂತು ಪರ್ಮನೆಂಟ್ಗೆ, ನಮ್ಗೆ ಆಗಿಲ್ಲ, ಕೆಲಸ ಆಗಿಲ್ಲ. ಯಾಕೆ ಕಾರಣ ಏನಿರ್ಬೋದು ಅವಾಗ ಪರ್ಮನೆಂಟ್ ಆಗದೆ? ಸರ್ ಏನೋ ಡ್ರೈವರ್ಗೆ ಆಗಲ್ಲ ಅಂತ ಅವ್ರೆ, ಅದರಿಂದ ಅದು ಫೆಂಡಿಂಗ್ ನಿಲ್ಲಿಸ್ಬಿಟ್ಟವ್ರೆ. ಫೆಂಡಿಂಗ್ ಹಂಗೆ ನಿಲ್ಲಿಸ್ಬಿಟ್ಟವ್ರೆ. ಅದರಿಂದ ನಮ್ಗೆ ಕೊಡೋ ಸಂಬಳ ಸಾಕು. ಇವಾಗ ನೀವು ಹೇಳಿದ್ರಿ ಇಲ್ಲಿ ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಅಂತ. ನಿಮ್ಗೆ ಏನು ಚಾಲೆಂಜಸ್ ಇರುತ್ತೆ ಬೆಳಗ್ಗೆ ಎದ್ರೆ ಕೆಲಸದಲ್ಲಿ ಈ ಥರ ಅಂತ ಅನ್ನೋದಾದ್ರೆ? ಸರ್ ನಮ್ಗೆ ಇಷ್ಟು ವಾರ್ಡ್ಗಳನ್ನು ಕೊಟ್ಟಿರ್ತಾರೆ. ಆ ಕೆಲಸ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರ್ ಹೇಳಿರ್ತಾರೆ, ಹೆಲ್ತ್ ಇನ್ಸ್ಪೆಕ್ಟ್ರ್ ಮೇಸ್ರಿ. ಆ ಕೆಲಸ ನಾವು ಮುಗಿಸ್ಕೊಂಡು 3:30 ಮನೆಗೆ ಹೊರಟೋಗ್ತೀವಿ, ಮಧ್ಯಾಹ್ನ ಊಟ ಹೊರಟೋಗ್ತೀವಿ ಸರ್. ಹೌದು. ಇವಾಗ ಏನು ನಿಮಗೋಸ್ಕರ ಅಂತ ಒಂದು ದಿನವನ್ನು ಇಟ್ಟಿದ್ದಾರೆ, ಕಾರ್ಮಿಕರ ದಿನಾಚರಣೆ. ಎಲ್ಲ ಕಡೆ ದೇಶದಾದ್ಯಂತ ಎಲ್ಲ ಕಡೆ ಆಚರಣೆ ಮಾಡ್ತಾರೆ. ಏನು ಅನಿಸುತ್ತೆ ನಿಮಗೋಸ್ಕರ ಒಂದು ದಿನ ಇಟ್ಟಿದ್ದಾರೆ, ಅದನ್ನು ದೊಡ್ಡದಾಗಿ ಸೆಲೆಬ್ರೇಷನ್ ಎಲ್ಲ ಮಾಡ್ತಾರೆ. ನಿಮಗೆ ಅಂತ ಇಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಕಾರ್ಮಿಕರಿಗೋಸ್ಕರ ಅಂತ ಏನು ಅನಿಸುತ್ತೆ? ಕಾರ್ಮಿಕರಿಗೋಸ್ಕರ ಹಂಗೆ ಮಾಡಿದ್ರೆ ನಮಗೂ ಒಳ್ಳೆಯದೇ ಸರ್. ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿ ಅನಿಸ್ತೈತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ವೆಂಕಟರಮಣ ಅವರೇ, ಇವಾಗ ಏನು ಕಾರ್ಮಿಕರ ದಿನಾಚರಣೆ ಆಗ್ತಾ ಇದೆ, ಮೊದಲು ನಿಮಗೆ ಅದರ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇವಾಗ ಹೆಂಗೆ ಅನಿಸುತ್ತೆ ನಿಮಗೋಸ್ಕರ ಒಂದು ದಿನಾಚರಣೆ ಮಾಡ್ತಾ ಇದ್ದಾರೆ, ಒಂದು ದಿನ ಎತ್ತಿಟ್ಟಿದ್ದಾರೆ ನಿಮಗೋಸ್ಕರ, ಏನು ಅನಿಸುತ್ತೆ ಸರ್? ಸರ್ ನಮ್ಗೆ ತುಂಬ ಚೆನ್ನಾಗಿರುತ್ತೆ ಇದು. ಬಟ್ ಅಂದರೆ ಎಲ್ಲಿ ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ನಮಗೋಸ್ಕರ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರೆ. ಹೌದು. ಇವಾಗ ಏನು ನೀವು ಹೇಳಿದ್ರಿ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ನಿಮ್ಗೆ ಏನು ಬೆನಿಫಿಟ್ಸ್ ತಂದು ಕೊಟ್ಟಿದ್ದಾರೆ ಇಲ್ಲಿ ನೀವು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ? ಸರ್ ನಮಗೆಲ್ಲ ಅನುಕೂಲನೂ ಐತೆ ಸರ್. ಇಂಥದ್ದಿಂದ ಪ್ರತಿಯೊಂದು ಅನುಕೂಲ ಮಾಡಿಕೊಡ್ತಾರೆ. ಇವಾಗ ಇಂತಿಗೆ ಮುಂಚೆ ನಮ್ಮ ಸ್ನೇಹಿತರು ಒಬ್ರು ಹೇಳಿದ್ರು, ಎಲ್ಲ ಗ್ಲೌಸು ಎಲ್ಲ ಇದು ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ ಅಂತ. ಪ್ರತಿಯೊಂದು ನಮ್ಮ ಇಂಜಿನಿಯರ್ ಸಾರು ಮತ್ತು ರೇಖಾ ಮೇಡಮ್, ಮುರಳಿ ಸಾರು, ಇವ್ರು ಮೂವರು ಬಂದು ಗ್ಲೌಸ್ ಹಾಕೊಂಡು ಕೆಲಸ ಮಾಡಿ, ಮಾಸ್ಕ್ ಹಾಕೊಂಡು ಕೆಲಸ ಮಾಡಿ ಅಂತೇಳಿ ಇದು ಮಾಡ್ತಾರೆ ಸರ್. ಅದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಕೊಡ್ತಾರೆ. ತಿಂಗಳಿಗೊಂದು ಕಿತ ಮತ್ತು ಕ್ಯಾಂಪ್ ಇಕ್ತಾರೆ ನಮ್ಗೆ ಹೆಲ್ತ್ ಇಶ್ಯೂಕ್ಕೆ. ಕ್ಯಾಂಪ್ ಇಕ್ಕಿ ಅವರು ಡಾಕ್ಟ್ರನ್ನ ಕರೆಸಿ, ದೊಡ್ಡ ಡಾಕ್ಟ್ರನ್ನ ಕರೆಸಿ ಅವ್ರಿಗೆಲ್ಲ ಚೆಕಪ್ ಮಾಡಿಸಿ, ಬ್ಲಡ್ ಚೆಕಪ್ ಇಂದ BP ಎಲ್ಲ ಚೆಕಪ್ ಮಾಡಿ ಕಳಿಸ್ತಾರೆ. ಇವಾಗ ಏನು ಪೌರ ಕಾರ್ಮಿಕರಾಗಿರಲಿ ಕೆಲವರು ಏನು ಹೈ ಸ್ಟ್ಯಾಂಡರ್ಡ್ ಪೀಪಲ್ ಅಂತ ಹೇಳ್ಬೋದು ಜನಗಳು, ಒಂದಷ್ಟು ಜನಕ್ಕೆ ಒಂದು ಅಸಡ್ಡೆ ಇರುತ್ತೆ. ಕಾರ್ಮಿಕರು ಬಿಡಪ್ಪ ಅವ್ರಿಗೆ ನಾವು ಹೇಳಿದ ಕೆಲಸ ಮಾಡ್ತಾರೆ ಬಿಡಪ್ಪ, ಇಲ್ಲ ಕೂಲಿ ಕಾರ್ಮಿಕರಿಗಾದ್ರೆ ನಾವು ಕರಿತೀವಿ ಕೂಲಿಗೆ ಬರ್ತಾರೆ ಬಿಡಪ್ಪ ಅನ್ನೋ ಒಂದು ಅಸಡ್ಡೆ ಇರುತ್ತೆ ಸರ್ ಕೆಲವ್ರಿಗೆ. ಅವ್ರಿಗೆ ಏನು ಹೇಳಿ ಸರ್? ಕೆಲವ್ರದ್ದು ಏನೋ ಗೊತ್ತಿಲ್ಲ. ನಮ್ಮ ಈ ನಗರಸಭೆಯಲ್ಲಿ ನಾವೆಲ್ಲ ಅಣ್ಣ ತಮ್ಮರು ಅಕ್ಕ ತೆಗಿರ್ತಾರ ಒಂದೇ. ಇವಾಗ ನಮ್ಮ ಕೆಲಸ ಹೇಳಿದ್ರು ನಾವು ಮಾಡೋಕ್ರೆ ಅವರನ್ನ ಮಾಡ್ತಾರೆ ಕೆಲಸ ಎಲ್ಲ. ಅದರಲ್ಲಿ ನಮಗೆ ಏನೂ ಇದಿಲ್ಲ, ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಓಕೆ, ಇವಾಗ ನೀವು ಇಲ್ಲಿ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದೀರಾ ಸರ್, ನಿಮ್ಮ ಬೇಡಿಕೆಗಳು ಏನಿರುತ್ತೆ ಸರ್ಕಾರಕ್ಕಾಗಲಿ ಅಥವಾ ನಿಮಗೆ ಇಲ್ಲಿ ಸುತ್ತಮುತ್ತ? ಸರ್ ಸರ್ಕಾರಕ್ಕೆ ಒಂದೇ ಬೇಡಿಕೆ ನಮ್ಮದು, ನಮಗೆ ನೇರಪಾತಿ ಒಂದು ಮಾಡೋಕೆ ಹೇಳ್ರಿ ಅಷ್ಟೇ. ನಮ್ಗೆ ಕೇಳ್ಕೊಂಡು ಅವ್ರನ್ನ ಸುಮಾರು 15-10 ವರ್ಷದಿಂದ ಮಾಡೋರು ಇದ್ದಾರೆ. ಇನ್ನೊಬ್ರು ಇದ್ದಾರೆ, ಅವರು ರಿಟೈರ್ಡ್ ಆಗೋ ಸ್ಟೇಜಲ್ಲಿದ್ದಾರೆ. ಅವ್ರು ನೋಡಿದ್ರೆ ಅಯ್ಯೋ ಅನಿಸುತ್ತೆ ಸರ್. ಅಂಥವ್ರನ್ನ ನಮ್ಮ ನೇರಪಾತಿ ಮಾಡಿಕೊಟ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಸರ್ಕಾರದಿಂದ. ಸರ್ ಇವಾಗ ನೀವು ಏನು ನಿಮಗೂ ಮಕ್ಕಳಿದ್ದಾರೆ ಇವಾಗ? ಹೌದು. ಮುಂದೆ ಅವ್ರಿಗೂ ಮದುವೆ ಮಾಡಬೇಕಾಗುತ್ತೆ ಅಥವಾ ಮುಂದೆ ಹೈಯರ್ ಎಜುಕೇಷನ್ಗೆಲ್ಲ ಕಳಿಸ್ಬೇಕಾಗುತ್ತೆ. ಅದಕ್ಕೆ ಅಂತ ಒಂದಷ್ಟು ಲಕ್ಷಗಳು ಖರ್ಚಾಗುತ್ತೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು. ಇದೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಸರ್ ನೀವು? ಸರ್ ನಾವು ಇಲ್ಲಿ ಕೆಲಸ ಮಾಡಿ ಮಕ್ಕಳಿಗೋಸ್ಕರ ನಾವು ಕೆಲಸ ಮಾಡಿ ನಮ್ಮ ಕೆಲಸ ಅವ್ರಿಗೆ ಬರಬಾರ್ದು ಅಂತೇಳಿ ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಅದ್ರ ಜೊತೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀರಾ? ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀರಾ ಇದ್ರ ಜೊತೆಯಲ್ಲಿ? ಓಕೆ, ಪರವಾಗಿಲ್ಲ. ಹಂಗಿದ್ರೆ ಲೈಫ್ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಯಾಕಂದರೆ ಹೌದು, ತುಂಬ ಕಷ್ಟ ಇಲ್ಲಿ ಕೆಲಸ ಮಾಡಿ ಅಲ್ಲಿ. ಯಾಕಂದರೆ ನಾವು ಇವಾಗ ಡ್ರೈವರ್ ಕೆಲಸ, ನನ್ನ ಮಗ ಡ್ರೈವರ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕಂತ ನಾವು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ಗೀತಾ ಅವರೇ, ಏನು ಕೆಲಸ ಮಾಡ್ತೀರಾ ಇಲ್ಲಿ? ನಗರಸಭೆಯಲ್ಲಿ ಕೆಲಸ ಮಾಡ್ತೀರಾ. ಮೊದಲನೇದಾಗಿ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಇವಾಗ ಏನು ಅನ್ಸುತ್ತಕ್ಕ, ನಿಮಗೋಸ್ಕರ ಒಂದು ದಿನ ಇಟ್ಟಿದ್ದಾರೆ ಕಾರ್ಮಿಕರಿಗೋಸ್ಕರ? ನಮಗೂ ಸಂತೋಷ ಆಗುತ್ತೆ. ಎಲ್ಲ ಕಡೆ ಸೆಲೆಬ್ರೇಟ್ ಮಾಡ್ತಾರೆ, ಸಂತೋಷ ಆಗುತ್ತೆ. ಇಲ್ಲೂ ಮಾಡ್ತಾರೆ ಅಂತ? ಮಾಡ್ತಾರೆ, ಖುಷಿ ಆಗುತ್ತೆ. ಸರಿ, ಇವಾಗ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರೆ ನೀವು? ನಾವು ಒಂದು 5 ವರ್ಷದಿಂದ. ನಂದು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಸ್ಯಾಲ್ರಿ ಎಷ್ಟಿದೆ ಅಕ್ಕ ನಿಮಗೆ? ನಮಗೆ 15 ಸಾಕಾಗುತ್ತಕ್ಕ? ಇನ್ನೇನು ಮಾಡಿ ಸರ್, ಏನು ಮಾಡೋದು. ಇವಾಗ 15,000 ಅಂತ ಹೇಳಿದ್ರಿ, ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಮನೇನ ಇವಾಗ? ಪರವಾಗಿಲ್ಲ, ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಅಕ್ಕ ಇವಾಗ ನೀವು ಏನು ಎಷ್ಟು ಬೆಳಗ್ಗೆ ಇವಾಗ ಎಷ್ಟು ಗಂಟೆಗೆ ಎದ್ದು ಇಲ್ಲಿ ಕೆಲಸಕ್ಕೆ ಬರ್ತೀರಾ? 5 ಗಂಟೆಗೆ ಬರ್ತೀವಿ ಸರ್. 5 ಗಂಟೆಗೆ ಬರ್ತೀರಾ ಅಂದರೆ ಇವಾಗ ಮನೇಲಿ ಮಕ್ಕಳನ್ನ ಮರಿನೆಲ್ಲ ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಎದ್ದು ಬರ್ಬೇಕು ಕೆಲಸ
ಕೆಲಸ ಮಾಡೋಕ್ಕೆ. ಏನಾದರೂ ಇರಲಿ ಪ್ರಾಬ್ಲಮ್ ಏನಾದರೂ ಇರಲಿ ಬರಬೇಕಷ್ಟೇ. ಓಕೆ, ಇವಾಗ ಬೆಳಗ್ಗೆ 5 ಗಂಟೆಗೆ ಬರ್ತೀರಾ, ಎಷ್ಟು ಗಂಟೆಗೆ ಮುಗಿಸ್ಕೊಂಡು ಹೋಗ್ತೀರಾ ಕೆಲಸ? ಸರ್ 9 ಗಂಟೆಗೆ ರೋಡ್ ಮಾಡ್ತೀವಿ, ರೋಡಿಂದ 9 ಗಂಟೆಗೆ ಬರ್ತೀವಿ, ಮತ್ತೆ 10 ಗಂಟೆಗೆ ಇಲ್ಲಿಗೆ ಬರ್ತೀವಿ. ಇಲ್ಲಿಗೆ ಬಂದು ಮತ್ತೆ ಮಧ್ಯಾಹ್ನ ಕೆಲಸಕ್ಕೆ ಹೋಗ್ತೀವಿ 10 ಗಂಟೆ ಮೇಲೆ. ಇವಾಗ ಏನು ಕಷ್ಟಗಳು ಏನಿರುತ್ತೆ ಅಕ್ಕ? ಇವಾಗ ನೀವು ಏನೇ ಆಗಲಿ, ಇವಾಗ ನೀವು ಬೆಳಗ್ಗೆ ಹೋಗ್ತೀರಾ, ಒಂದು 5 ಗಂಟೆಗೆ ಹೋಗ್ತೀರಾ, ಏನು ಚಾಲೆಂಜಸ್ ಏನು ಎದುರಿಸ್ತೀರಿ ಇವಾಗ ನೀವು ಕೆಲಸ ಮಾಡ್ತಾ ಇರ್ತೀರಾ? ಅದೇ ಕಸ ಎಲ್ಲ ಇರುತ್ತೆ, ಅದೆಲ್ಲ ಗುಡಿಸೋದು, ಎಲ್ಲ ಗುಡ್ಡೆಗೆ ಹಾಕೋದು, ಅದೇ ರೋಡ್ ಎಲ್ಲ ಕ್ಲೀನ್ ಮಾಡೋದು ಎಲ್ಲ ಮಾಡ್ತೀವಿ ಸರ್. ಅದೆಲ್ಲ ಕ್ಲೀನ್ ಮಾಡ್ತೀರಾ? ಓಕೆ, ಇವಾಗ ನೀವು ಕ್ಲೀನಿಂಗಲ್ಲಿ ಇರ್ತೀರಾ, ಏನು ಚಾಲೆಂಜಸ್ ಇರ್ತೀವಿ ಇವಾಗ? ಏನು ಕೆಲವರು ಗ್ಲಾಸ್ ಬಾಟಲ್ಸ್ ಅಂತೆ ಅದಂತೆ ಇದಂತೆ ಕ್ಲೀನ್ ಇಲ್ದೆಲ್ಲ ಹಸಿ ಕಸ ಒಣ ಕಸ ಅದೆಲ್ಲ ಸೆಪ್ರೇಟ್ ಮಾಡಿ ಹಾಕಿರ್ತಾರೆ. ಏನು ಅನ್ಸುತ್ತೆ ಇವಾಗ ನೀವು ಬೆಳಗ್ಗೆ ಅದನ್ನೆಲ್ಲ ತೆಗಿಯಕ್ಕೆ ಹೋಗ್ಬೇಕು, ಏನು ಅನ್ಸುತ್ತೆ? ಏನು ಅನ್ಸಲ್ಲ ಸರ್, ನಮ್ಮ ಕೆಲಸ ನಮ್ದಂತ ಮಾಡಲೇಬೇಕು. ಕೆಲಸ ದೇವರು ಮಾಡಬೇಕು. ನಮಸ್ಕಾರ. ನಿಮ್ಮ ಹೆಸರು? ಸೌಭಾಗ್ಯಲಕ್ಷ್ಮಿ. ಸೌಭಾಗ್ಯ ಅವರು ಏನು ಕೆಲಸ ಮಾಡ್ತೀರಾ ಇಲ್ಲಿ? ನಗರಸಭೆಯಲ್ಲೇ ಕೆಲಸ ಮಾಡ್ತೀರಾ. ಅಕ್ಕ, ಇವಾಗ ನೀವು ಹೇಳಿದ್ರಿ ನಗರಸಭೆಯಲ್ಲಿ ಕೆಲಸ ಮಾಡ್ತೀರಾ ಅಂತ. ಬೆಳಗ್ಗೆ ಎಷ್ಟೊತ್ತಿಗೆ ಶುರು ಮಾಡ್ತೀರಾ ನಿಮ್ಮ ಕೆಲಸ? ಬೆಳಗ್ಗೆ 5:30 ಸರ್. 5:30. ಓಕೆ, ಇವಾಗ ನೀವೆಲ್ಲರೂ ಕಾರ್ಮಿಕರು ಇಲ್ಲಿ. ನಿಮಗೋಸ್ಕರ ಒಂದು ದಿನ ಇಟ್ಟಿದ್ದಾರೆ, ಕಾರ್ಮಿಕರ ದಿನಾಚರಣೆ ಅಂತ. ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲ ಕಡೆ. ಏನು ಅನ್ಸುತ್ತಕ್ಕ ನಿಮಗೆ? ಚೆನ್ನಾಗಿರುತ್ತೆ. ನಿಮಗೋಸ್ಕರ ಒಂದು ದಿನ ಇಟ್ಟಿದ್ದಾರೆ, ನೀವು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಇವಾಗ ನೀವು ಹೇಳಿದ್ರಿ ಏನು ಕಾರ್ಮಿಕರು ನೀವು ಇಲ್ಲಿ. ಇವಾಗ ಯಾವ ರೀತಿಯ ಕೆಲಸ? ಇವಾಗ ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು 5 ಗಂಟೆಗೆ ನಿಮ್ಮ ಸ್ನೇಹಿತರು ಹೇಳಿದ್ರು 5 ಗಂಟೆ 6 ಗಂಟೆ ಕೆಲಸ ಶುರು ಮಾಡ್ತೀನಿ. ಯಾವ ರೀತಿಯ ಕೆಲಸಗಳನ್ನ ಮಾಡ್ತೀರಾ ಸರ್? ನಾವು ಸ್ವೀಪರ್ ಮಾಡ್ತೀವಿ, ಸ್ವೀಪಿಂಗ್ ಮಾಡ್ತೀರಾ? ಓಕೆ, ಅದನ್ನು ಮುಗಿಸ್ಕೊಂಡು 8:30 9 ಗಂಟೆಗೆ ಮನೆಗೆ ಹೋಗ್ತೀರಾ? 10 ಗಂಟೆಗೆ ಮತ್ತೆ ಇಲ್ಲಿ ಬಂದು ಟಿಫನ್ ಮಾಡ್ಕೊಂಡು ಹೋಗ್ತೀವಿ ಸರ್. ಟಿಫನ್ ಇಲ್ಲೇ ಕೊಡ್ತಾರೆ ಸರ್. ಯಾವ ರೀತಿಯಾಗಿರುತ್ತೆ ಫುಡ್ ಇಲ್ಲಿ? ಸರ್ ಚೆನ್ನಾಗಿದೆ ಸರ್, ನಮಗೆಲ್ಲ ಇಷ್ಟ ಆಯಿತು ಸರ್. ಇಷ್ಟ ಆಯಿತು ನಿಮಗೆ? ಚೆನ್ನಾಗಿರುತ್ತೆ ಸರ್, ನಮಗೆಲ್ಲ ಸೌಕರ್ಯ ಮಾಡಿಕೊಟ್ಟಿದ್ದಾರೆ. ಹಂಗಿದ್ರೆ ಖುಷಿಯಿಂದ ಕೆಲಸಕ್ಕೆ ಬಂದು ಖುಷಿಯಿಂದ ಮನೆಗೆ ಹೌದು ಸರ್. ಹೌದು ಸರ್, ಚೆನ್ನಾಗಿ ಮಾಡ್ತೀವಿ ಸರ್. ನಮ್ಮನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ ಸರ್. ಅವ್ರ ಮಕ್ಕಳ ಥರ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ಸರ್. ಇವಾಗ ಏನು ನೀವು ಇಲ್ಲಿ ಏನು ಸ್ವೀಪಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಸ್ಯಾಲ್ರಿ ಪರವಾಗಿಲ್ಲ ಅಕ್ಕ ನಿಮಗೆ? ಮ್ಯಾನೇಜ್ ಆಗುತ್ತಾ? ಆಗುತ್ತೆ ಸರ್, ಪರವಾಗಿಲ್ಲ. ಓಕೆ, ಇವಾಗ ಏನು ನಿಮಗೆ ಮಕ್ಕಳಿರ್ತಾರೆ ಮನೆಯಲ್ಲಿ, ಮುಂದೆ ಅವ್ರಿಗೂ ಮದುವೆ ಮಾಡಬೇಕು ಈ ಥರ ಎಲ್ಲ ಪ್ಲಾನ್ಸ್ ಇರುತ್ತೆ. ಇವಾಗ ಒಂದಷ್ಟು ಸೇವಿಂಗ್ಸ್ ಎಲ್ಲ ಮಾಡ್ಕೋತಾ ಇದ್ದೀರಕ್ಕ? ಪ್ಲಾನಿಂಗ್ ಎಲ್ಲ ಮಾಡ್ತಾ ಇದ್ದೀರಾ? ಸಾಕಾಗ್ತಿದೆ ಹಂಗಿದ್ರೆ ಸಂಬಳ? ಪರವಾಗಿಲ್ಲ. ಜಾಸ್ತಿ ಮಾಡ್ಬೇಕಾ ಅಥವಾ ಇರೋದೇ ಸಾಕು ಅನ್ಸುತ್ತಾ? ಇರೋದ್ರಲ್ಲಿ ಸಾಕು ಸರ್, ಮುಂದೆ ಖುಷಿ ಆಗುತ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು? ಸತ್ಯಮ್ಮ ಅವರೇ. ಸತ್ಯನೇ ಹೇಳ್ತೀರಾ ಹಂಗಿದ್ರೆ ನೀವು? ಸರಿ ಅಮ್ಮ, ಏನು ಕೆಲಸ ಮಾಡ್ತೀರಾ ಇಲ್ಲಿ? ನಾನು ಬೆಳಗ್ಗೆ 5 ಗಂಟೆಗೆ ಬರ್ತೀನಿ, ಆಟ ಕೊಡ್ತೀನಿ, ರೋಡಲ್ಲಿ ಹೋಗಿ ಪರ್ಕೆ ತಗೊಂಡು ಎಲ್ಲ ಗುಡಿಸ್ತೀನಿ. ಶೀಲ್ದಾಗಲ್ಲಿ ತುಂಬೋದು, ಟ್ರ್ಯಾಕ್ಟರ್ ಬರ್ತಾರೆ ಅವ್ರು ಕೊಡೋದು. 9:00ವರೆಗೆ ಇಲ್ಲಿಗೆ ಬರ್ತೀವಿ, ಟಿಫನ್ ತಿಂದ್ಬಿಟ್ಟು ಇಲ್ಲಿ ಆಟ ಕೊಟ್ಟು ಮಧ್ಯಾಹ್ನ ಕೆಲ್ಸಕ್ಕೆ ಹೋಗ್ತೀವಿ. ಇದು ಇವಾಗ ನೀವು ಹೇಳಿದ್ರೆ ಬೆಳಗ್ಗೆ ಎದ್ದು ಬಂದು ನಾನು ರೋಡಲ್ಲಿ ಎಲ್ಲ ಕಸ ಗುಡಿಸ್ತೀನಿ ಅಂತ ಅಂದ್ಬಿಟ್ಟು, ಇವಾಗ ನಾಗರಿಕರು ಬೇರೆ ಜನ ಕಸ ಎಲ್ಲ ರೋಡಲ್ಲೇ ಹಾಕೋದು ಅದೆಲ್ಲ ಮಾಡ್ತಾರೆ, ಏನು ಹೇಳ್ತೀರಾ ಅವ್ರಿಗೆ? ಎಷ್ಟನ್ನ ಹೇಳಿ, ಗಾಡಿನಾಗ ತರ್ತಾರೆ, ಸೈಕಲಾಗ ತರ್ತಾರೆ, ಆಟ ಒಳಗೆ ತರ್ತಾರೆ, ಗಂಡಸ್ರೆ ತಗೊಂಡ್ ಬಂದು ಇಸ್ಬಿಟ್ಟು ಹೊಲ್ಟೋಗ್ತಾ ಇದ್ದಾರೆ. ನಾಗರಿಕರ ತರ ಅವರೇ ಆಗ್ತಾ ಇರ್ತಾರೆ. ನಾವೆಷ್ಟು ಕ್ಲೀನ್ ಮಾಡ್ವಿ, ಒಂದು ಪಕ್ಕದಲ್ಲಿ ಕ್ಲೀನ್ ಮಾಡ್ತಾ ಇದ್ರೆ ಒಂದು ಪಕ್ಕದಲ್ಲಿ ಆಗ್ತಾ ಇರ್ತಾರೆ. ಈಗ ನಾವು ತಾನು ಎಷ್ಟು ಅಂತ ಕೆಲಸ ಮಾಡ್ತೀಯ? ಮಾಡಿದಷ್ಟು ಇನ್ನು ಮಾಡಿದಷ್ಟು ಗಲೀಜೆ, ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್. ಅಲ್ಲಿ ಕಾಸು ಐತೆ, ಇಲ್ಲಿ ಕಾಸು ಐತೆ, ಅಲ್ಲಿ ಮಾಡಿಲ್ಲ, ಇಲ್ಲಿ ಮಾಡಿಲ್ಲ. ಅವರು ಇವರು ಕಂಪ್ಲೇಂಟ್ ಕೊಟ್ರೆ ಏನ್ ಯೂಸ್? ಅವರೇ ಕಸ ತಂದು ಹಾಕ್ಬಿಟ್ಟು ಅವರೇ ಕಂಪ್ಲೇಂಟ್ ಮಾಡ್ತಾರೆ. ಅವರೇ ತಂದು ಹಾಕೋದು, ಅವರೇ ಬಂದಿಲ್ಲೇ ಕಂಪ್ಲೇಂಟ್ ಕೊಡು. ಜನಗಳಿಗೆ ಹೇಳಿ ರೋಡಲ್ಲೆಲ್ಲ ಕಸ. ಅಯ್ಯೋ ಎಷ್ಟು ಬೈತಿ ಹೋಗ್ಸು ಸ್ವಾಮಿ, ನಮ್ಗೆ ಸಾಕ ಬೇಜಾರಾಗ್ತದೆ ಹೇಳಿ. ಅಮ್ಮ ಆಯ್ತು, ಇವಾಗ ಕಸ ಹಾಕ್ತಾರೇನೋ ಬೇಜಾರಾಯ್ತು ನಿಮ್ಗೆ. ಸಂಬಳ ಎಷ್ಟೈತಮ್ಮ ಇಲ್ಲಿ? ನಮ್ಗ 15,000 ಕೊಡ್ತಾರೆ ಸ್ವಾಮಿ. ಸಾಕಾಗುತ್ತಾ? ಸಾಕಾಗಲ್ಲ, ಇನ್ನ ಕೊಟ್ರೆ ಮೇಲು. ಯಾರನ್ನ ಕೇಳೋಣ ಸ್ವಾಮಿ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ನಾನೊಂದು 15 ವರ್ಷ 20 ವರ್ಷದಿಂದ ಮಾಡ್ತಾ ಇದ್ದೀನಿ. ವರ್ಷ ಆಯ್ತು. ಅಮ್ಮ ನೀವು ಸೇರಿದಾಗ ಎಷ್ಟು ಸಂಬಳ ನಿಮ್ಗೆ? ನಮ್ಗೆ ಅವಾಗ 1,000 ರೂಪಾಯಿ. 1,000 ರೂಪಾಯಿಗೆ ಸೇರಿದವರು ಇವಾಗ 15,000 ಸಂಬಳ ತೆಗಿತಾ ಇದ್ದು ನೋಡಿ ಸ್ವಾಮಿ. ಮಡಗರಿಗೆ ಮಕ್ಕಳಿಗೆ ಓದಿಸ್ಬೇಕು, ಬುಕ್ಗಳು, ಪೆನ್ನು, ಬಟ್ಟೆ, ಮನೆ ಬಾಡಿಗೆ, ಕರೆಂಟ್ ಚಾರ್ಜು, ಡಿಸ್ಚಾರ್ಜು ಎಲ್ಲ ಕೊಡ್ಬೇಕಲ್ಲ ಸ್ವಾಮಿ. ಮಿಕ್ಕಲ್ಲ, ಆಗಲ್ಲ. ನೀವೇನು ಅಲ್ಲಿ ಎತ್ತಿಕಕ್ಕೂ ಆಗ್ತಿಲ್ಲ? ಇಲ್ಲ ಸ್ವಾಮಿ, ಏನು ಇಲ್ಲ ಸ್ವಾಮಿ. ಇವತ್ತೇನ ಹೆಚ್ಚು ಕಡಿಮೆ ಆದ್ರೆ ನಿಮ್ಮಂತರ ಹತ್ರ ಹೋಗಿ ಸಾಲ ಮಾಡಬೇಕು ಅಷ್ಟೇ. ಇದು ಕಾರ್ಮಿಕರದು ಕಷ್ಟಗಳು. ಇದು ಪರ್ಮನೆಂಟ್ ಆಗಿಲ್ಲ ಸ್ವಾಮಿ, ನಾನು ಮಾಡಿ ಪರ್ಮನೆಂಟ್ ಆಗಿಲ್ಲ. ಯಾಕೆ ಇವಾಗ 15 ವರ್ಷ ಆಯ್ತು ಅಂದ್ರೆ ಬಂದು ನೀವು? ನನಗೆ ಇವಾಗ 80 ವರ್ಷ ಆಗೈತಂತೆ, ಅದಕ್ಕೆ ನಾನು ಮಾಡಿಲ್ಲ. 80 ವಯಸ್ಸು ಆಗ್ಬಿಟ್ಟಿದೆ ಅಂತ ನಿಮ್ಗೆ? 25 ವರ್ಷ 30ವರೆಗೆ ಮಾಡಿದ್ದಾರೆ, ನನ್ಗೆ 80 ಆಗೈತಲ್ಲ. ನೀವು ಇನ್ನ 30 ವರ್ಷ ತರ ಕಾಣಿಸ್ತಾ ಇದೀರಪ್ಪ ನಮ್ಗೆ. 80 ವಯಸ್ಸು ಮಾಡಿಲ್ಲ, ಮಾಡ್ತಿಲ್ಲ ಅಂತ ಹೇಳ್ತವ್ರೆ. ಈಗ ಇವಾಗ ನಮ್ಮ ಸ್ವಾಮಿ ಬಂದಿದ್ದಾರೆ, ನಮ್ಮ ಮುರಳಿ ಸರ್, ಅವ್ರೇನೋ ಮಾಡ್ತಾರೆ. ಸರಿ, ನಿಮ್ಮ ಮುರಳಿ ಸರ್ ಮಾಡ್ಕೊಡ್ಲಿ ಅಂತ ಆಶಿಸ್ತಾ ಇದೀವಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ
ಸರ್. ನಿಮ್ಮ ಹೆಸರು? ಭಾಗ್ಯಲಕ್ಷ್ಮಿ. ಭಾಗ್ಯಲಕ್ಷ್ಮಿ ಅವರೇ, ಏನು ಕೆಲಸ ಮಾಡ್ತೀರಾ? ಸರ್ ನಾವು ನಗರಸಭೆ ಸ್ವೀಪರ್ ಕೆಲಸ. ಸ್ವೀಪರ್ ಕೆಲಸ ಮಾಡ್ತೀರಾ ಅಕ್ಕ? ಇವಾಗ ಸ್ವೀಪರ್ ಅಂದ ತಕ್ಷಣ ಒಂದಷ್ಟು ಏನು ಹೆಲ್ತ್ ಇಶ್ಯೂಸ್ ಇರುತ್ತೆ ನಿಮಗೆ, ಏನು ಕ್ಲೀನ್ ಮಾಡಬೇಕು ಯಾವಾಗಲೂ ಅಂತ ಅನಿಸ್ತು. ಅದರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಏನಾಗಲ್ವಾ ಅಕ್ಕ? ಹೆಲ್ತ್ ಇಶ್ಯೂ ಆ ಥರ ಏನು? ಏನಿಲ್ಲ ಸರ್, ಆರಾಮಾಗಿ ನೋಡ್ತಾರೆ? ಆರಾಮಾಗಿ. ಹೌದು ಸರ್. ಓಕೆ, ನಮಗೆ ಚೆಕಪ್ ಎಲ್ಲ ಮಾಡ್ತಾರೆ? 3 ಮಂತ್ಸ್ಗೊಂದ್ಸರಿ ಹೆಲ್ತ್ ಪ್ರಾಬ್ಲಮ್ಸ್ದು ಚೆಕಪ್ಗಳು ಎಲ್ಲ ಮಾಡ್ತಾರೆ. ಸೊ ಹೆಲ್ತ್ದು ಯಾರಿಗೂ ಏನು ಪ್ರಾಬ್ಲಮ್ಸ್ ಇಲ್ಲ. ಅವರು 3 ಮಂತ್ಸ್ಗೊಂದ್ಸರಿ ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಕರ್ಕೊಂಬಂದು ನಮ್ಮ ಆರೋಗ್ಯ ಬಗ್ಗೆನೇ ಜಾಸ್ತಿ ಅವರು ಕಾಳಜಿ ಮಾಡ್ತಾರೆ. ಬಟ್ ನಮಗೆ ಜಾಸ್ತಿ ಅಂದರೆ ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಆರೋಗ್ಯನೇ ಮುಖ್ಯ ಅಂತ ಹೆಲ್ತ್ ಆರೋಗ್ಯನೇ ಭಾಗ್ಯ. ಹೆಲ್ತ್ ಇನ್ಸ್ಪೆಕ್ಟ್ರು, ಕಮಿಷನರ್ಸ್ ಅವರು ಸರ್ 5:30 ಶುರು ಮಾಡಿ ಎಷ್ಟೊತ್ತು ಮುಗಿಯುತ್ತೆ ಇದೆಲ್ಲ? ಸರ್ ನಮ್ಮದು 3 ಗಂಟೆ ಆಗುತ್ತೆ ಎಲ್ಲ ಕೆಲಸ ಮಧ್ಯಾಹ್ನ. ಅವರು ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಟಿಫನ್ ಕೊಡ್ತಾರೆ. ನಮ್ಗೆ ಆರೋಗ್ಯಕ್ಕೆ ಎಲ್ಲದಕ್ಕಿಂತ ಹೆಚ್ಚು ಇಂಪಾರ್ಟೆಂಟು ಆರೋಗ್ಯದನ್ನೇ ಕೊಡ್ತಾರೆ ಅವರು. ಇಲ್ಲಿ ಏನಾದರೂ ಬೆನಿಫಿಟ್ಸ್ ಮಾಡಿಕೊಟ್ಟಿದ್ದಾರೆ ನಿಮಗೆ? ಸರ್ ನಮ್ಗೆ ಮಾಡಿದ್ದಾರೆ, ಆರೋಗ್ಯ ಬಗ್ಗೆ ಮಾಡಿಕೊಟ್ಟಿದ್ದಾರೆ, ಮಕ್ಕಳಿಗೆ ಎಜುಕೇಷನ್ಸ್ಗೆ ಮಾಡಿದ್ದಾರೆ, ನಮಗೆ ಸೌಕರ್ಯಗಳೆಲ್ಲ ಮಾಡಿಕೊಟ್ಟಿದ್ದಾರೆ. ನಮಗೆ ಏನು ಬೇಕೋ ಅನುಕೂಲ, ಯಾವ್ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಅನುಕೂಲ ಕೊಟ್ಟಾರೆ. ಬಟ್ ಇನ್ನು ಪರ್ಮನೆಂಟ್ ಒಂದು ಮಾಡಿಕೊಡ್ಬೇಕು ಸರ್. ಮಾಡಿಕೊಡ್ಬೇಕು. ಇವಾಗ ಸದ್ಯಕ್ಕೆ ಸ್ಯಾಲ್ರಿ ಎಷ್ಟಿದೆ? ಸರ್ ನಮಗೆ ಇವಾಗ 15,000 ಐತೆ. 15,000 ಸಾಕಾಗುತ್ತೆ? ಸಾಕಾಗಲ್ಲ ಸರ್, ನಾವು 20 ವರ್ಷದಿಂದ ದುಡಿತಾ ಇದ್ದೀವಿ. ನಮ್ಮವ್ರ ಮಕ್ಕಳು ನಮಗೆ ಕಷ್ಟನೇ ಅನಿಸುತ್ತೆ. ಬಟ್ ಏನಂದರೆ ನಾವು ಈ ಕೆಲಸ ಮಾಡೋದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಅನುಕೂಲ, ಓದೋಕ್ಕೆ ಸೇಫ್ಟಿ ಇದೆ ಮಕ್ಕಳಿಗೆ ಸೇಫ್ಟಿ. 3 ಮಕ್ಕಳಿಗೂ ಒಂದು ಮಗಳು ಮೆಡಿಕಲ್ ಮಾಡ್ತಿದ್ದೆ. ಮೆಡಿಕಲ್ ಮಾಡ್ತಿದ್ದಾರೆ. ನೀವು ಇಲ್ಲಿ ಕೆಲಸ ಮಾಡಿ 15,000 ಸಂಬಳ ತೊಗೊಂಡು ಒಂದು ಮಗುನ ಮೆಡಿಕಲ್ ಮಾಡಿಸ್ತಾ ಇದ್ದೀರಾ? ಹೌದು ಸರ್, 20 ಇಯರ್ಸಿಂದ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ. ಆವಾಗಿಂದ ನಮ್ಮ 3 ಮಕ್ಕಳಿಗೂ ಎಜುಕೇಷನ್ಸ್ಗೆ ಎಲ್ಲನೂ ಅನುಕೂಲ ಇದರಿಂದನೇ ನಮಗೆ. ಅದಕ್ಕೋಸ್ಕರನೇ ಮಕ್ಕಳಿಗೆ ಓದೋಕ್ಕೆ ಅನುಕೂಲ ಐತೆ ಅಂತ ನಾವು 1,000 ರೂಪಾಯಿ ಸಂಬಳದಿಂದ ಮಾಡ್ತಾಯಿದ್ವಿ ಸ್ಯಾಲ್ರಿ. ಮಕ್ಕಳು ಓದಬೇಕು ಅನ್ನೋದೇ ನಮ್ಗೆ ಇಂಪಾರ್ಟೆಂಟ್. ನಮಗಿಂತ ಹೆಚ್ಚು ನಮ್ಮ ಮಕ್ಕಳಿಗೆ ಇಂಪಾರ್ಟೆಂಟ್. ಚೆನ್ನಾಗಿರ್ಬೇಕು. ಹೌದು ಸರ್, ನಮಗೂ ಹಂಗೆ ಹೆಲ್ತ್ ಇನ್ಸ್ಪೆಕ್ಟರ್ಸು, ಇಂಜಿನಿಯರು, ಕಮಿಷನರು ಮತ್ತು ರೇಖಾ ಮೇಡಮ್, ಮುರಳಿ ಸರ್ ಅವರು ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ನಮ್ಮ ಆರೋಗ್ಯ ಬಗ್ಗೆನೇ ಜಾಸ್ತಿ ನಮಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ನಮ್ಮ ಆರೋಗ್ಯ, ಊಟ, ನಮ್ಮ ಸೌಕರ್ಯ ಮೈನ್ ಪಾಯಿಂಟು ಅದನ್ನೇ ನಮಗೆ ಜಾಸ್ತಿ ಕೊಡೋದೊಂದು. 2, 3 ಸ್ಟಾರ್ಟ್. ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು.